ಅವರು ದೊಡ್ಡವರು ಏನೋ ಮಾತಾಡ್ತಾರೆ, ಅದ್ರ ಬಗ್ಗೆ ನಾವು ಏನು ಹೇಳೋಣ, ನಾನು ತಗಡು, ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿದ್ದೇನೆ, ಈ ರೀತಿಯ ಮಾತನ್ನು ಅವರು ಆಡಿದ್ದಾರೆ ಹೊರತು ಎಲ್ಲಿಯೂ ದರ್ಶನ್ ಅವರನ್ನು ಒಂದು ಹೀಗಳೆಯುವ ಕೆಲಸವನ್ನು ಮಾಡಿಲ್ಲ. ಪ್ರತಿ ಹೆಜ್ಜೆ ಗುರುತುಗಳು ನನಗೆ ಮನನ ಆಗಿದ್ದಾವೆ, ನನಗೆ ಗೊತ್ತು. ದರ್ಶನ್ ಅವರಿಗೆ ಅವರೊಟ್ಟಿಗಿನ ಒಡನಾಟ ನಂದು ಅನನ್ಯವಾದದ್ದು. ದರ್ಶನ್ ಅವರು ತನ್ನ ಮನಸ್ಸಿನ ಮಾತುಗಳನ್ನು ತನ್ನ ಒಳಗೆ ಯಾವ್ಯಾವುದೆಲ್ಲ ಒತ್ತರಿಸಿ ಬರ್ತಾ ಇದೆಯಲ್ಲ, ಆ ವಯಸ್ಸಿಗೆ ಮತ್ತು ಆ ಜನಪ್ರಿಯತೆಯ ಟ್ರೆಂಡಿಗೆ ತಕ್ಕಾಗಿ ಅದಕ್ಕೆ ಭಾಷೆಯ ಶಬ್ದದ ಸ್ವರೂಪವನ್ನು ಕೊಡಬೇಕಾದ್ರೆ 100 ಸಾರಿ ಯೋಚನೆ ಮಾಡಬೇಕು. ಅವರ ಶವ ಸಂಸ್ಕಾರ ಮಕ್ಕಳು ಮಾಡಲಿಲ್ಲ, ಜನಗಳು ಮಾಡಿದ್ರು, ಜನಗಳೇ ಮಣ್ಣು ಹಾಕಿದರು, ಜನಗಳೇ ಎತ್ಕೊಂಡು ಹೋಗಿ ಅಲ್ಲಿ ಮಲಗಿಸಿದರು. ಕನ್ನಡ ಚಿತ್ರರಂಗ ಇನ್ನೇನು ಮುಗಿದೇ ಹೋಯಿತು ಅನ್ನುವಾಗ ಅದಕ್ಕೆ ಜೀವ ಜಲವನ್ನು ಎರೆದಂಥ ಚಿತ್ರ ಕಾಟೇರ. 24ರ ಹೊತ್ತಲ್ಲಿ ಕನ್ನಡ ಚಿತ್ರರಂಗದ ಅಸ್ತಿತ್ವವನ್ನು ಉಳಿಸುವ ಚಿತ್ರ ಏನಾದರೂ ಇದ್ದರೆ, ಉಳಿಸಿದ ಚಿತ್ರ ಏನಾದರೂ ಇದ್ದರೆ ಅದು ಕಾಟೇರ ಆಗ ಹೋಗಿದೆ. ರಾಜ್ಕುಮಾರ್ ಅವರನ್ನು ಮದುವೆ ಆಗ್ತೇನೆ, ನಾನು ಇಲ್ಲದೇ ಇದ್ರೆ ಸತ್ಯ ಹೋಗ್ತೇನೆ ಅಂತೇಳಿ ಒಬ್ಬರು ಉತ್ತರ ಕರ್ನಾಟಕದಿಂದ ಹೆಣ್ಣುಮಗಳು ಬಂದದ್ದನ್ನು ನನಗೆ ಪಾರ್ವತಮ್ಮನವರೇ ಅದರ ಆತ್ಮಕಥೆಯಲ್ಲಿ ದಾಖಲಾಗಿದೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ದರ್ಶನ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಕೂತಿದ್ದೇನೆ. ಕಾರಣ 2. ಒಂದು, ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ದರ್ಶನ್ ಚಿತ್ರರಂಗದ ಪಯಣಕ್ಕೆ 1/4 ಶತಮಾನ ದಾಟಿದೆ. ಅವರ ಸಿನಿಮಾಗಳ ಸಂಖ್ಯೆ ಇವತ್ತು 57-58. ಅದರ ಜೊತೆಗೆ ಕಾಟೇರ 50 ದಿನಗಳನ್ನು ಅತ್ಯಂತ ಸಮರ್ಥವಾಗಿ ಸಂಭ್ರಮದಿಂದ ಇಡೀ ಜನಮನವನ್ನು ಸೂರೆಗೊಂಡು ಕನ್ನಡ ಚಿತ್ರರಂಗದ ಅತ್ಯಂತ ಆತ್ಯಂತಿಕ ಬರದ ಮಧ್ಯೆ ಒಂದು ಹೊಸ ಆಶಾಕಿರಣವಾಗಿ ಮತ್ತೆ ಈಗ 50-75 ಶತದಿನೋತ್ಸವದ ಒಂದು ಬ್ಯಾನರನ್ನು ಚಿತ್ರರಂಗದ ಮಧ್ಯೆ ಮತ್ತು ಚಿತ್ರಮಂದಿರಗಳ ಎದುರು ಕಾಣುವ ಸುಯೋಗವನ್ನು ಕಾಟೇರ ತಂದುಕೊಡಬಹುದು ಅನ್ನೋದಕ್ಕೆ ಇವತ್ತು ಕಾಟೇರದ ಅವಿಚ್ಛಿನ್ನವಾದ ನಡೆ ಸಾಕ್ಷಿಯಾಗಿದೆ. ಈ ಸಂದರ್ಭದಲ್ಲಿ ಅವರು ಉಮಾಪತಿಯವರ ಬಗ್ಗೆ ಮಾತಾಡಿದಂಥ ಮಾತು ಅದು ಎಲ್ಲರ ಬಾಯಿಗೆ ಆಹಾರ ಆಗಿದೆ. ಮಾಧ್ಯಮಗಳಲ್ಲಿ ಅದು ಚರ್ವಿತ ಚರ್ವಣ ಅನ್ನುವ ರೀತಿಯಲ್ಲಿ ವಿಪರೀತವಾದಂಥ ಚರ್ಚೆಗೆ ಕಾರಣ ಆಗಿದೆ. ಉಮಾಪತಿಯವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ದರ್ಶನ್ ಅವರು ಆಡಿದ ಮಾತಿಗೆ ಸಾರ್ವಜನಿಕವಾಗಿಯೂ ಕೂಡ ಒಂದಿಷ್ಟು ಆಕ್ಷೇಪಗಳು ವ್ಯಕ್ತವಾಗಿದೆ. ಅದರ ಮಧ್ಯೆ ಗೌಡ್ತಿಯರ ಸೇನೆ ಅನ್ನುವಂಥ ಒಂದು ಸಂಘಟನೆ ದರ್ಶನ್ ಅವರು ಮತ್ತೆ ಹೆಣ್ಮಕ್ಕಳ ಬಗ್ಗೆ ಸಾರ್ವಜನಿಕವಾಗಿ ಅಸಂಬದ್ಧವಾಗಿ ಮಾತಾಡ್ತಾರೆ, ತುಚ್ಛೀಕರಣದಿಂದ ಮಾತಾಡ್ತಾರೆ, ಅವಮಾನಕಾರಕವಾಗಿ ಮಾತಾಡ್ತಾರೆ, ಆದ್ದರಿಂದ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಮಹಿಳಾ ಆಯೋಗಕ್ಕೆ ಒಂದು ದೂರನ್ನು ಕೊಟ್ಟಿದೆ. ಈ ದೂರು ಮತ್ತು ಗೌಡ್ತಿಯರ ಸೇನೆಯ ಮುಂದಾಳತ್ವ ವಹಿಸಿದಂಥ ವ್ಯಕ್ತಿಗಳ ಬಗ್ಗೆ ಉಮಾಪತಿಯವರಿಗೂ ಒಂದು ಸಾರ್ವಜನಿಕವಾಗಿ ಈಗ ತಗಲಾಕುವ ಕೆಲಸವನ್ನು ಮಾಡಲಾಗಿದೆ. ಉಮಾಪತಿಯವರೇ ಪ್ರವೋಕ್ ಮಾಡಿದ್ದು, ಉಮಾಪತಿಯವರೇ ಇದರ ಹಿಂದೆ ಇದ್ದಾರೆ, ದರ್ಶನ್ ವಿರುದ್ಧ ಎತ್ತಿಕಟ್ಟುವ ಕೆಲಸವನ್ನು ಈ ಗೌಡ್ತಿಯರ ಸೇನೆಯ ಮೂಲಕ ಮಾಡಿಸ್ತಾ ಇದ್ದಾರೆ ಅನ್ನುವ ಆಕ್ಷೇಪವು ಕೇಳಿಬರ್ತಾ ಇದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಗೌಡ್ತಿಯರ ಸೇನೆ ಈಗ ಉಮಾಪತಿಯವರಿಗೆ ತಗಡೆ ಅಂತ ಅವರು ಸಾರ್ವಜನಿಕವಾಗಿ ಕರೆದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಆಗಾಗ ದರ್ಶನ್ ಅವರಿಂದ ಅವಮಾನ ಆಗ್ತಾ ಇದೆ ಅನ್ನುವಂಥ ಒಂದು ವಾದವನ್ನು ಅಥವಾ ಆಕ್ಷೇಪವನ್ನು ಕಾನೂನಾತ್ಮಕವಾಗಿ ಸಾರ್ವಜನಿಕವಾಗಿ ಹೋರಾಟದ ಸ್ವರೂಪದಲ್ಲಿ ನೀವು ಕೈಗೆತ್ತಿಕೊಂಡಿದ್ದೀರಲ್ಲ, ಹಾಗಾದರೆ ಇಲ್ಲಿವರೆಗೆ ಎಲ್ಲಿ ಹೋಗಿದ್ರಿ? ದರ್ಶನ್ ಅವರ ದಾಂಪತ್ಯದಲ್ಲಿ ಬಹಳಷ್ಟು ಸಾರಿ ಬಿರುಕು ಬಿಟ್ಟಿದೆ. ಅದು ಅವರು ಜೈಲಿಗೆ ಹೋಗುವ ಮಟ್ಟಕ್ಕೆ, ಕಾನೂನಿನ ಸಮರಕ್ಕೆ ಮುಂದಾಗುವ ಮಟ್ಟಕ್ಕೆ ಎಲ್ಲವೂ ಹೋದದ್ದನ್ನು ಈ ಜಗತ್ತು ನೋಡಿದೆ, ಕನ್ನಡದ ಜಗತ್ತು. ಅದರ ಮಧ್ಯೆ ಅವರು ಹೆಂಡತಿಗೆ ಫೋನ್ನಲ್ಲಿ ಬೈದಿದ್ದಾರೆ ಅನ್ನಲಾದ
ಯಾಕೆಂತಂದರೆ ಅದು ಕೋರ್ಟ್ಗೆ ಹೋಗಿಲ್ಲ, ಅದು ಯಾವುದೇ ವೈಜ್ಞಾನಿಕವಾದಂಥ ಪರೀಕ್ಷೆಗೆ ಒಳಗಾಗಿಲ್ಲ. ಅವರದೇ ವಾಯ್ಸು ಅನ್ನೋದರ ಬಗ್ಗೆ ನಾವು ಊಹಿಸಬಹುದೇ ಹೊರತು ಅದರ ಖಾತ್ರಿತನದ ಬಗ್ಗೆ ಯಾವುದೇ ತನಿಖೆ ಆಗಿಲ್ಲ. ಹಾಗಾಗಿ ಅದು ದರ್ಶನ್ ಅವರದೇ ಅಂತ ಇವತ್ತು ನಾನು ಹೇಳಿಬಿಡ್ಬೋದು, ಇನ್ನೊಂದು 10 ಜನ ಹೇಳ್ಬೋದು. ಆ ವಾಯ್ಸನ್ನು ನಾನು ಸಾರ್ವಜನಿಕವಾಗಿ ಜಾಲತಾಣದಲ್ಲಿ ಪ್ರಕಟಿಸಲೂಬಹುದು, ಭಾಳಷ್ಟು ಜನ ಪ್ರಕಟಿಸಿದ್ದಾರೆ. ಆದರೆ ಅದು ಅವರದೇ ವಾಯ್ಸು, ಅದು ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರಿಗೇ ಮಾತಾಡಿದ್ದಾರೆ ಅನ್ನೋದರ ಬಗ್ಗೆ ಅದಕ್ಕೆ ಖಚಿತವಾದಂಥ ಯಾವುದೇ ಒಂದು ಸಾಕ್ಷ್ಯ ಸಿಗುವುದಿಲ್ಲ. ಯಾಕೆಂದರೆ ಇವತ್ತು ಮಿಮಿಕ್ರಿ ಮಾಡ್ಬೋದು, ಅದೇ ರೀತಿ ರೆಕಾರ್ಡ್ ಮಾಡಿ ಬೇರೆಯವರು ಬಿಡ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ಅದೇನು ವಿಜುವಲ್ ವಿಡಿಯೋ ಅಲ್ಲ ಅದು. ಹಾಗಾಗಿ ಅದರ ಬಗ್ಗೆ ನಾವು ಆಕ್ಷೇಪವನ್ನು ಮಾಡೋದ್ರ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಈಗ ಅಂಥದ್ದೊಂದು ವಿಡಿಯೋವು ಬಂದಿದೆ. ಅಂಥದ್ದು 10 ಸಾರಿ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಸಾರ್ವಜನಿಕ ಜಾಲತಾಣದಲ್ಲಿ ಸಿಗ್ತವೆ. ಇಷ್ಟೆಲ್ಲ ಆಗಿಯೂ ಕೂಡ ಈಗ ಈ ಗೌಡತಿಯರ ಸೇನೆ ದರ್ಶನ್ ಅವರು ಮಹಿಳಾ ವಿರೋಧಿ ಅಥವಾ ಮಹಿಳೆಯರಿಗೆ ಅವರು ಆಗಾಗ ಅವಮಾನ ಮಾಡುವಂಥ ವ್ಯಕ್ತಿ ಇತ್ಯಾದಿ ಇತ್ಯಾದಿ ಏನು ದೂರು ಸಲ್ಲಿಸುವ ಮಟ್ಟಕ್ಕೆ ಹೋಗಿದೆ. ಅದರ ಹಿಂದೆ ಇರುವಂಥ ಕಾರ್ಯಕಾರಣ ಸಂಬಂಧ ಏನು, ಅದರ ಹಿಂದಿರುವಂಥ ಈ ಹೊತ್ತಿಗೆ ಅದನ್ನು ಎಬ್ಬಿಸಿ ಹಾಕಬೇಕು, ಈ ಹೊತ್ತಿಗೆ ಅದನ್ನು ಮುನ್ನೆಲೆಗೆ ತರಬೇಕು, ಈ ಹೊತ್ತಿಗೆ ಅದನ್ನು ಮಹಿಳಾ ಆಯೋಗಕ್ಕೆ ದೂರು ಕೊಡಬೇಕು ಅಂತಂದರೆ ಅದರ ಹಿಂದಿರುವಂಥ ತಂತ್ರಗಳೇನು, ಷಡ್ಯಂತ್ರಗಳೇನು, ಈಗ ಅದು ಆಸ್ಫೋಟಗೊಂಡಿದ್ದರ ಹಿಂದಿರುವ ಕಾರಣಗಳೇನು, ಇವೆಲ್ಲವೂ ಬಹಳ ಮುಖ್ಯ ಆಗುತ್ತೆ. ಉಮಾಪತಿಯವರಿಗೆ ಮತ್ತು ಉಮಾಪತಿಯವರ ಬಗ್ಗೆ ನನಗೂ ಗೊತ್ತಿರೋದ್ರಿಂದ ಪ್ರಾಯಶಃ ಉಮಾಪತಿಯವರು ಈ ರೀತಿಯಲ್ಲಿ ದರ್ಶನ್ ಅವರ ಬಗ್ಗೆ ಈ ಗೌಡತಿಯರ ಸೇನೆಯನ್ನು ಚೂ ಬಿಡ್ತಾರೆ ಅಥವಾ ಅದನ್ನು ಒಂದು ಪ್ರಯೋಗಿಸ್ತಾರೆ. ಆ ಮೂಲಕ ದರ್ಶನ್ ಅವರನ್ನು ಎಲ್ಲೋ ಒಂದು ಕಡೆ ಕಾನೂನಿಗೆ ಒಂದು ಒಳಪಡಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ ಅಂತ ನಾನು ನಂಬಲಿಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ಅವರು ಈ ತಗಡು ಅಂತ ಬಳಸಿದ ಶಬ್ದಕ್ಕೆ ಮತ್ತು ಪ್ರಯೋಗಕ್ಕೆ, ಆ ಸಂದರ್ಭಕ್ಕೆ ಪತ್ರಕರ್ತರು ಇತ್ಯಾದಿ ಕೇಳಿದಾಗ ಅವರು ಕೊಟ್ಟ ಉತ್ತರ ಬಹಳ ಸ್ಟ್ಯಾಂಡರ್ಡ್ ಆಗೇ ಇತ್ತದು. ಎಲ್ಲಿಯೂ ದರ್ಶನ್ ಅವರನ್ನು ಏಕವಚನದಲ್ಲಿ ಬೈದದ್ದಾಗಲಿ ಅಥವಾ ಅವರ ದರ್ಶನ್ ಅವ್ರ ಬಗ್ಗೆ ಒಂದು ಕೆಳದರ್ಜೆಯ ಭಾಷೆಯನ್ನು ಬಳಸಿದ್ದಾಗಲಿ ಏನೂ ಅವ್ರು ಮಾಡಿಲ್ಲ. ನೀವು ಆ ವಿಡಿಯೋವನ್ನು ಬೇಕಾದರೂ ಒಮ್ಮೆ ನೋಡ್ಬೋದು. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಕೈಲಾದಷ್ಟು ನಾವು ಮಾಡಿದ್ದೀವಿ. ಬಟ್ ಇವತ್ತು ತಗಡು ಗಿಗಡು ಅಂದ್ರಲ್ಲ, ನನಗೆ ಇರಲಿ ಬಿಡಪ್ಪ ಆಯಿತು, ಎಲ್ಲರೂ ನಮ್ಮನ್ನು ಹೊಗಳ್ಬೇಕು ಅನ್ನೋದೇನಿಲ್ಲ. ಕೆಲವೊಬ್ರು ಏನೋ ಕಾರಣಕ್ಕೆ ನಮ್ಮನ್ನು ಬೈದಿರ್ತಾರೆ, ತಪ್ಪಿದ್ರೆ ತಿತ್ಕೊಳ್ಳೋಣ, ತಪ್ಪಿಲ್ವಾ ಬಿಡು ಇರಲಿ, ಏನು ಮಾಡೋಕ್ಕಾಗ್ತದೆ. ಅವರೆಲ್ಲ ವಯಸ್ಸಲ್ಲಿ ದೊಡ್ಡವರು, 50 ಹತ್ರ ರೀಚ್ ಆಗ್ತಾ ಇದ್ದಾರೆ. ಅವರೆಲ್ಲ ನಮ್ಮ ಚಿಕ್ಕಪ್ಪ, ನಮ್ಮ ಅಂಕಲ್ ವಯಸ್ಸಿನವರು. ಅಂದರೆ ಎಲ್ಲೋ ಒಂದು ಕಡೆ ಅವರು ಬಹಳ ಗಂಭೀರವಾಗಿ ನಾನು ಬಡವ ಮಡಗನಂಗಿರು, ಬಡವನ ಸಿಟ್ಟು ದವಡೆಗೆ ಮೂಲ, ಅವರು ದೊಡ್ಡವರು ಏನೋ ಮಾತಾಡ್ತಾರೆ, ಅದ್ರ ಬಗ್ಗೆ ನಾವು ಏನು ಹೇಳೋಣ, ನಾನು ತಗಡು, ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿದ್ದೇನೆ, ಈ ರೀತಿಯ ಮಾತನ್ನು ಅವರು ಆಡಿದ್ದಾರೆ ಹೊರತು ಎಲ್ಲಿಯೂ ದರ್ಶನ್ ಅವರನ್ನು ಒಂದು ಹೀಗಳೆಯುವ ಕೆಲಸವನ್ನು ಮಾಡಿಲ್ಲ ಅವರು. ಆದರೆ ಒಂದು ಮಾತು ಹೇಳಿದ್ದಾರೆ, ನಾವೇನು ಒಂದು ರೀತಿಯಲ್ಲಿ ಬಳೆ ತೊಟ್ಕೊಂಡು ಕೂತಿಲ್ಲ ಅಥವಾ ನಾವೇನು ಆ ಕೈಲಾಗದವರಲ್ಲ, ನಮಗೂ ಗೊತ್ತಿದೆ, ನಾನು ಬಿಸ್ನೆಸ್ ಮ್ಯಾನ್, ನಾನು ಬದುಕಬಲ್ಲೆ, ನಾನು ಪ್ರತಿಕ್ರಿಯಿಸಬಲ್ಲೆ, ನನಗೆ ಸಮಯ ಇಲ್ಲ, ಈ ಥರದ ಅವರು ಮಾತನ್ನು ಆಡಿದ್ದಾರೆ. ಹಾಗಾಗಿ ಈ ಮಹಿಳಾ ಒಂದು ಗೌಡತಿಯರ ಸೇನೆ ಇವತ್ತು ದರ್ಶನ್ ಅವ್ರ ಬಗ್ಗೆ ಏನು ಮುಗಿಬಿದ್ದು ಒಂದು ಮಹಿಳಾ ಆಯೋಗಕ್ಕೇನು ಸಂಪರ್ಕ ಮಾಡಿದೆ ಅಥವಾ ಅಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಿದೆ, ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕು ಅಂತ. ಅದರ ಹಿಂದೆ ಉಮಾಪತಿಯವರಿದ್ದಾರೆ ಅನ್ನೋದನ್ನು ನಾನು ನಂಬಲಾರೆ. ಪ್ರಾಯಶಃ ಉಮಾಪತಿಯವರಿಂದ ಉಪಕೃತರಾದಂಥ ಅಥವಾ ಉಮಾಪತಿಯವರ ಬಗ್ಗೆ ಒಂದು ಏನು ಅನುಕಂಪ ಇದ್ದಂಥ ಅಥವಾ ಅವರ ಬಗ್ಗೆ ಒಂದು ಈ ರೀತಿ ಆಗಬಾರ್ದಿತ್ತು ಅನ್ನುವಂಥ ಒಂದು ಮನೋಭಾವದ ಒಂದು ಈ ಸೇನೆ ಪ್ರಾಯಶಃ ಈ ಸರಿ ನಮ್ಮದು ಒಂದು ಇರಲಿ, ನೋಡೇ ಬಿಡೋಣ, ದರ್ಶನ್ಗೆ ಒಂದು ಮುಜುಗರವನ್ನು ಅಥವಾ ದರ್ಶನ್ನನ್ನು ಕಾನೂನು ಪ್ರಕಾರ ಪ್ರಶ್ನಿಸುವ ಒಂದು ಹಂತಕ್ಕೆ ನಾವು ಹೋದರೆ ಅದೆಲ್ಲೋ ಒಂದು ಕಡೆ ಉಮಾಪತಿಯವ್ರಿಗೊಂದು ಕೌಂಟ್ರ್ ಆಗುತ್ತೆ ಅನ್ನುವಂಥ ಸ್ವಯಂ ಪ್ರೇರಿತವಾಗಿ ಹೊರಟಂಥ ಒಂದು ಸಂಘಟನೆಯೂ ಇರ್ಬೋದು. ಆದರೆ ಏನೇ ಆದರೂ ಕೂಡ ಗೌಡತಿಯರ ಸೇನೆ ಈಗ ಆಕ್ಷೇಪ ಮಾಡ್ತಾ ಇರೋದರ ಹಿಂದೆ ಇದರ ಪ್ರಾಮಾಣಿಕತೆಯನ್ನು ನಾವು
ನಂಬಲಿಕ್ಕಾಗೋದಿಲ್ಲ. ದರ್ಶನ್ ಅವರ ಈ ಥರದ ಪ್ರಕರಣಗಳು ಹಲವಾರು ನಡೆದಿದ್ದಾವೆ. ಆವಾಗೆಲ್ಲ ನೀವು ಎಲ್ಲಿ ಹೋಗಿದ್ದೀರಿ? ಆವಾಗ ಯಾಕೆ ನೀವು ಕಂಪ್ಲೇಂಟ್ ಮಾಡಿಲ್ಲ? ಆವಾಗ ಯಾಕೆ ನೀವು ಜಾಗೃತರಾಗಲಿಲ್ಲ? ಆವಾಗ ಯಾಕೆ ಸಂಘಟಿತರಾಗಿ ನೀವು ಮಹಿಳಾ ಆಯೋಗಕ್ಕೋ ಪೊಲೀಸ್ ಇಲಾಖೆಗೋ ನೀವು ಯಾಕೆ ಹೋಗಿ ಕಂಪ್ಲೇಂಟನ್ನು ದಾಖಲಿಸಿಲ್ಲ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕವಾಗಿ ಹುಟ್ಕೊಳ್ತದೆ. ಅದು ಒಂದು ಕಡೆ ಇರಲಿ. ಇನ್ನೊಂದು, ದರ್ಶನ್ ಅವರು ಮತ್ತು ವಿವಾದ, ಅದು ಒಂದು ಅರ್ಥದಲ್ಲಿ ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ ಇದೆ. ದರ್ಶನ್ ಅವರ ಜನಪ್ರಿಯತೆ ಅದು ಇನ್ಯಾರಿಗೂ ದಕ್ಕಲಿಲ್ಲ. ದರ್ಶನ್ ಸೋಲು ಸೋಲು ಸೋಲು, ಎಲ್ಲೋ ಒಂದು ಕಡೆ ಚಿತ್ರ ಸೋತೋಯ್ತು, ದರ್ಶನ್ನ ಕಾಲ ಮುಗಿದೇ ಹೋಯ್ತು ಅನ್ನುವಾಗ ಫಿನಿಕ್ಸ್ನ ಹಾಗೆ ದರ್ಶನ್ ಎದ್ದು ಬರ್ತಾರೆ. ಪ್ರಾಯಶಃ ಅದು ಜನ ಆಶೀರ್ವಾದ. ಅದು ದರ್ಶನನ ಏಳು ಬೀಳುಗಳ ಮಧ್ಯೆ ಮತ್ತೆ ಒಂದು ಓಯಾಸಿಸ್ನ ಹಾಗೆ ಒಂದು ಅದ್ಭುತವಾದಂಥ ಗೆಲುವು ಬರುವ ಮೂಲಕ ಅವರಿಗೆ ಇನ್ನೊಂದು ದಶಕದ ಮುನ್ನಡೆ ಏನು ಸಿಗುತ್ತೆ ಸಿನಿಮಾ ರಂಗದಲ್ಲಿ. ಅದು ಸಾರಥಿ ಇರ್ಬೋದು, ಕಾಟೇರ ಇರ್ಬೋದು, ಹೀಗೆ ನೀವು ಅಲ್ಲಲ್ಲಿ ಅವರ 25 ವರ್ಷದಲ್ಲಿ ಆಗಾಗ ಒಂದು ಈ ಮಿಂಚಿನ ರೀತಿಯಲ್ಲಿ ಯಶಸ್ವಿಯಾಗಂಥ ಚಿತ್ರಗಳು ದರ್ಶನನ್ನು ಮತ್ತೆ ಮುನ್ನೆಲೆಗೆ ಏನು ತಂದು ಸೂಪರ್ ಸ್ಟಾರ್ ಗಿರಿಯಲ್ಲಿ ಒಂದು ನಂಬರ್ 1 ಅನ್ನುವ ರೀತಿಯಲ್ಲಿ ಅಲ್ಲಿ ಏನು ನಿಲ್ಲಿಸ್ತದೆ, ಅದು ವಿಧಿಯಾಟ, ಅವರ ಯೋಗ ಮತ್ತು ಜನರ ಆಶೀರ್ವಾದ. ಇದೆಲ್ಲವೂ ಸೇರಿ ಅವರ ಎಲ್ಲ ವಿವಾದಗಳು, ಎಲ್ಲ ಮೈನಸ್ಗಳು, ಎಲ್ಲ ಒಂದು ರೀತಿಯ ದೌರ್ಬಲ್ಯಗಳು ಇವೆಲ್ಲವನ್ನು ಮರೆಮಾಚುವ ಮಟ್ಟಕ್ಕೆ ದರ್ಶನ್ ಅವರನ್ನು ತಂದು ಅದು ಮತ್ತೆ ನಿಲ್ಲಿಸ್ತಾ ಇದೆ. ಆದರೆ ಎವ್ರಿ ಡೇ ಈಸ್ ದ ನಾಟ್ ಎ ಸಂಡೇ. ಪ್ರತಿದಿನ ಯಾವತ್ತೂ ಸಂಡೇ ಅಲ್ಲ. ಸಂಡೇ ವಾರಕ್ಕೊಮ್ಮೆ ಬರೋದು. ಸಕ್ಸಸ್ಸು ಹಾಗೆ, ಯೋಗವೂ ಹಾಗೆ, ಜನಪ್ರೀತಿಯೂ ಹಾಗೆ. ಅದು ನಿರಂತರವಾಗಿ ನಿಮ್ಮನ್ನು ಕಾಪಾಡಬಲ್ಲದೇ ಹೊರತು ನಿರಂತರವಾಗಿ ನಿಮ್ಮನ್ನು ರಕ್ಷಿಸುವುದಿಲ್ಲ. ಇದು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕಾದದ್ದು. ಆದರೆ ದರ್ಶನ್ ಅವರ ಸುಯೋಗ ಹೇಗಿದೆ ಅಂತಂದರೆ, ಅವರಿಂದ ಎಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ಗೊಂದಲಗಳು, ವಿವಾದಗಳು, ಬಾಯ್ತಪ್ಪಿದ ಮಾತುಗಳು, ಶಬ್ದಗಳು ಇವೆಲ್ಲವೂ ಪ್ರಕಟವಾದಾಗಲೆಲ್ಲ ಅವರಿಗೆ ಕಾಲದ ರಕ್ಷಣೆ ಇದೆ, ಜನರ ರಕ್ಷಣೆ ಇದೆ. ಆದರೆ ಈ ರಕ್ಷಣೆ ಎಷ್ಟು ಕಾಲ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತದೆ. ನಾನು ಅವರ ಅಭಿಮಾನಿಗಳಲ್ಲಿ ಒಂದು ರೀತಿಯಲ್ಲಿ ವಿನಂತಿ ಮಾಡ್ತೇನೆ ಮತ್ತು ನಿಮ್ಮ ಪರವಾಗಿ ಇವತ್ತು ನಾನು ಇಲ್ಲಿ ಕೂತು ಮಾತಾಡ್ತಾ ಇದ್ದೇನೆ. ದರ್ಶನ್ನನ್ನು ನಾನು ಅತ್ಯಂತ ಗಾಢವಾಗಿ ಪ್ರೀತಿಸ್ತೇನೆ. ದರ್ಶನ್ ಅವರ ಇಡೀ ಪ್ರಯಾಣದ ಆರಂಭದಿಂದ ಇವತ್ತಿನವರೆಗಿನೂ ಪ್ರತಿ ಹೆಜ್ಜೆ ಗುರುತುಗಳು ನನಗೆ ಮನನ ಆಗಿದ್ದಾವೆ, ನನಗೆ ಗೊತ್ತು. ದರ್ಶನ್ ಅವರೊಟ್ಟಿಗಿನ ಒಡನಾಟ ನಂದು ಅನನ್ಯವಾದದ್ದು. ಅವರ ತಂದೆಯವರೊಟ್ಟಿಗಿನ ಒಡನಾಟವೂ ಕೂಡ ಅದು ಯಾವತ್ತೂ ಹಸಿರಾಗಿರುವಂಥದ್ದು. ಅವರ ತಾಯಿಯವರೊಟ್ಟಿಗೂ ನಾನು ಭಾಳ ಹೃದಯವಾಗಿ ಒಡನಾಟ ಮಾಡಿದವನು. ಹಾಗಾಗಿ ಅವರ ಇಡೀ ಕುಟುಂಬದೊಟ್ಟಿಗೆ ನನ್ನ ಒಂದು ಸಂಬಂಧ ಅದು ಅತ್ಯಂತ ಗಟ್ಟಿಯಾಗಿದೆ, ಹೃದಯವಾಗಿದೆ ಮತ್ತು ಆಪ್ತವಾಗಿದೆ. ಹಾಗಾಗಿನೇ ದರ್ಶನ್ ಅವರಿಗೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಯಾವತ್ತೇ ಒಂದು ಅನ್ಯಾಯ ಅಂತ ಆದಾಗ ಅದರ ಸತ್ಯಾಸತ್ಯತೆಯ ವಿವೇಚನೆಯ ಹಿನ್ನೆಲೆಯಲ್ಲಿ ನಾನು ನಿರಂತರವಾಗಿ ಅವರೊಟ್ಟಿಗೆ ನಿಲ್ತಾ ಬಂದಿದ್ದೇನೆ. ಹಾಗಾಗಿ ದರ್ಶನ್ ಅವರಿಗೆ ಬಹುಶಃ ನಾನು ಒಬ್ಬ ವಯಸ್ಸಿನಿಂದಲೂ ಹಿರಿಯನಾಗಿ, ಒಬ್ಬ ಹಿತೈಷಿಯಾಗಿ, ಅವರ ಕುಟುಂಬದ ಒಡನಾಡಿಯಾಗಿ, ಮತ್ತು ದರ್ಶನ್ ಅವರ ಇಡೀ ಪ್ರತಿಭೆ ಮತ್ತು ಅವರ ವಿನಯ, ಅವರ ವ್ಯಕ್ತಿತ್ವದ ಆಳದಲ್ಲಿರುವಂಥ ಒಂದು ರಿದಮ್ ಏನಿದೆ, ಅದರ ಸಂಪೂರ್ಣ ಜ್ಞಾನ ಇರೋದರಿಂದ ಎಲ್ಲೋ ಒಂದು ಕಡೆ ಅವಸರಕ್ಕೆ ಮತ್ತು ಅವರ ಸುತ್ತಮುತ್ತ ಇರುವಂಥ ಒಂದಿಷ್ಟು ಆ ಪರಿಸರಕ್ಕೆ ಸಂಬಂಧಿಸಿ ಎಲ್ಲೋ ಒಂದು ಕಡೆ ಪ್ರವೋಕ್ ಆಗ್ತಾರೋ, ಅವರು ಉದ್ವಿಗ್ನಗೊಳ್ತಾರೋ ಏನು ಅಂತ ಗೊತ್ತಿಲ್ಲ. ಸಾರ್ವಜನಿಕ ವೇದಿಕೆಯಲ್ಲಿ ಅವರ ಬಾಯಿಂದ ಕೆಲವು ಅಸಂಬದ್ಧ ಮಾತುಗಳು, ಆಡಬಾರದ ಮಾತುಗಳು, ಸಮಯಕ್ಕೆ ಹೊಂದದ ಮಾತುಗಳು ಇವೆಲ್ಲವೂ ಆಗಾಗ ಹೊರಗೆ ಬರ್ತಾ ಇದೆ. ಅದು ಯಾಕೆ ಅನ್ನೋದು ನನ್ನ ಚಿಂತೆ. ಇವತ್ತು ನಾನು ಕೂತು ಮಾತಾಡಲಿಕ್ಕೆ ಹೊರಟದ್ದು ಆ ಕಾರಣಕ್ಕಾಗಿ. ನೋಡಿ, ಚರಿತ್ರೆಯ ಕೆಲವು ಪುಟಗಳನ್ನು ನೀವು ಗಮನಿಸೋದಾದರೆ ರಾಜ್ಕುಮಾರ್ ಅವರನ್ನೇ ನಾನು ಮತ್ತೆ ಉದಾಹರಣೆಯಾಗಿ ತೆಗೆದುಕೊಳ್ಬೇಕಾಗತ್ತೆ. ಒಂದು ಏರ್ಪೋರ್ಟ್ ಮದ್ರಾಸಿಂದ ಬೆಂಗಳೂರಿಗೆ ಬಂದು ಇಳಿತಾರೆ,
ಇದನ್ನು ಸಾಕಷ್ಟು ಸರಿ ನಾನು ಹೇಳಿದ್ದೇನೆ, ಹಾಗಾಗಿ ಸಾಂಕೇತಿಕವಾಗಿ ಹೇಳ್ತೇನೆ. ಅವರ ಅಭಿಮಾನಿಯೊಬ್ಬರು ನಿರಂತರವಾಗಿ ಅವರನ್ನು ತದೇಕ ಚಿತ್ತದಿಂದ ನೋಡ್ತಾರೆ. ಇದು ಒಂದೆರಡು ಸರಿ ಅಲ್ಲ, ಒಂದು 7-8 ಬಾರಿ ಏರ್ಪೋರ್ಟಲ್ಲಿ ಆದಾಗ, HAL ಏರ್ಪೋರ್ಟು ಹಳೇ ವಿಮಾನ ನಿಲ್ದಾಣ, ಆವಾಗ ಅವರು ಹತ್ತಿರ ಹೋಗುವಂದರೆ ಕೇಳ್ತಾರೆ, ನಮಸ್ಕಾರ ಕೊಟ್ಟು, ತಾವು ನನ್ನನ್ನು ಆಗಾಗ ಬಹಳ ಗಂಭೀರವಾಗಿ ನೋಡ್ತಾ ಇದ್ದೀರಿ, ಏನಾಗಿದೆ, ನಮ್ಮಲ್ಲಿ ಏನಾದರೂ ತಪ್ಪಾಗಿದೆಯಾ ಅಂತ. ಆವಾಗ ಅವರು ಅತ್ಯಂತ ವಿನಯದಿಂದ, ಒಂದು ರೀತಿಯ ಕಕ್ಕುಲತೆಯಿಂದ, ರಾಜ್ಕುಮಾರ್ ಅವರಂದರೆ ಅದು ದೇಶಕ್ಕೂ ರಾಷ್ಟ್ರಕ್ಕೂ ಎಲ್ಲ ಕಡೆಗೂ ಕನ್ನಡಿಗರಿಗೆ ಒಂದು ರೀತಿಯಲ್ಲಿ ಕನ್ನಡವನ್ನೂ ಮೀರಿದ ಒಂದು ಪ್ರೀತಿಯನ್ನು ಗಳಿಸ್ಕೊಂಡಂಥ ಒಂದು ಯುಗಮಾನವ. ಅವ್ರು ಹೇಳ್ತಾರೆ, ಅಣ್ಣ ಇನ್ನೇನೂ ಇಲ್ಲ, ನಾನು ಒಂದು ಮಾತು ನಿಮಗೆ ಹೇಳಬೇಕಾಗಿತ್ತು, ಬಹಳ ಕಾಲದಿಂದ ಕಾಯ್ತಾ ಇದ್ದೆ. ಏನು? ಏನಿಲ್ಲ, ನಿಮಗೆ ಪ್ಯಾಂಟ್ ಶರ್ಟ್ಗಿಂತ ಲುಂಗಿ, ಅಂದರೆ ಈ ಮುಂಡು ಅಂತ ಇರ್ತಾರಲ್ಲ, ಲುಂಗಿ ಮತ್ತು ಬಿಳೆಯ ಒಂದು ಶರ್ಟು ನಿಮಗೆ ಬಹಳ ಚೆಂದ ಕಾಣುತ್ತೆ, ನೀವು ಅದನ್ನೇ ಹಾಕಿದರೆ ಒಳ್ಳೆಯದು ಅಂತ ನನ್ನ ಭಾವನೆ ಅಂತಾರೆ. ರಾಜ್ಕುಮಾರ್ ಕ್ಷಣ ಒಂದು ರೀತಿಯ ದಿಗ್ಮೂಢರಾಗ್ತಾರೆ, ಸ್ತಂಭೀಭೂತರಾಗ್ತಾರೆ. ಓಹ್, ಅಪ್ಪಾಜಿ ಇದನ್ನೇ ಹೇಳಿದ್ದಲ್ವೇ, ದೇವರು ಕಂದ 4 ಕೈ, ಕಿರೀಟ, ಪ್ರಭಾವಳಿ, ಅದರ ಮೂಲಕ ನಿನ್ನೆದುರು ಪ್ರತ್ಯಕ್ಷನಾಗುವುದಿಲ್ಲ. ದೇವರು ಈ ಕಾಲದಲ್ಲಿ, ಈ ಕಲಿಯುಗದಲ್ಲಿ ಮನುಷ್ಯ ರೂಪದಲ್ಲೇ ಬರ್ತಾನೆ. ಇಡೀ ಜೀವನದ ರಾಜ್ಕುಮಾರ್ ಅವರ ಬದುಕಿನ ಸ್ಥಾಯಿ ಭಾವ ಏನು ಅಂತಂದರೆ, ಅವರು ಜನರಲ್ಲಿ ಜನಾರ್ದನನನ್ನು ಕಂಡರು. ಅದಕ್ಕಾಗೆ ಹೇಳಿದರು ಅವರು ಅಭಿಮಾನಿ ದೇವತೆಗಳು, ದೈವತಾ ಸ್ವರೂಪದಲ್ಲಿ ಅಭಿಮಾನಿಗಳು ನನ್ನನ್ನು ರಕ್ಷಿಸ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ. ಹಾಗಾಗಿ ಜನಗಳಿಗಾಗಿ ಈ ದೇಹ, ಈ ಮನಸ್ಸು, ಈ ಬದುಕು. ಕೊನೆಗೂ ನೀವು ನೋಡಿದ್ರಿ, ಅವರ ಶವ ಸಂಸ್ಕಾರ ಮಕ್ಕಳು ಮಾಡಲಿಲ್ಲ, ಜನಗಳು ಮಾಡಿದ್ರು, ಜನಗಳೇ ಮಣ್ಣು ಹಾಕಿದರು, ಜನಗಳೇ ಎತ್ಕೊಂಡು ಹೋಗಿ ಅಲ್ಲಿ ಮಲಗಿಸಿದರು, ಆಮೇಲೆ ಮಕ್ಕಳು ಮಾಡಿದರು. ನೋಡಿ, ಇದು ಯೋಗ, ಇದು ಯಾರಿಗೂ ಸಿಗದೇ ಇದ್ದಂಥ ಯೋಗ ಇದು. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂತಂದರೆ, ಅವತ್ತಿನಿಂದ ಆ ಏರ್ಪೋರ್ಟಿನ ಅಭಿಮಾನಿಯ ಮಾತನ್ನು ಸಾವಿನ ಕೊನೆಯ ಕ್ಷಣದವರೆಗೂ ಸಾರ್ವಜನಿಕ ಜೀವನದಲ್ಲಿ ರಸಸಂಜೆಯ ಕಾರ್ಯಕ್ರಮವನ್ನು ಬಿಟ್ಟರೆ ಯಾವತ್ತೂ ಅವರು ಲುಂಗಿ ಮತ್ತು ಶರ್ಟನ್ನು ಬಿಟ್ಟರೆ, ಬಿಳೆಯ ಒಂದು ಲುಂಗಿ, ಬಿಳೆಯ ಶರ್ಟನ್ನು ಬಿಟ್ಟರೆ ಸಾರ್ವಜನಿಕ ಜೀವನದಲ್ಲಿ ಬೇರೆ ಉಡುಪನ್ನು ತೊಟ್ಟೇ ಇಲ್ಲ. ಅವರು ದಿನಕ್ಕೆ 3 ಸಿಗರೇಟ್ ಸೇದ್ತಾ ಇದ್ರು ಅಂತ ಅವರೇ ಹೇಳ್ಕೊಳ್ತಾರೆ. ಅಭಿಮಾನಿಗಳೇನು ಬೇಸರ ಮಾಡ್ಕೋಬೇಕಾಗಿಲ್ಲ, ಇದನ್ನು ಸಾಕಷ್ಟು ಸಾರಿ ಹೇಳಿದ್ದೇನೆ. ಒಂದು ದಿನ ಅವರು ಎಲ್ಲೋ ಒಂದು ಕಡೆ ಮರೆಮಾಚಿ ಸಿಗರೇಟನ್ನು ಉಪಯೋಗಿಸ್ತಾ ಇರುವಾಗ ಆ ಸೆಟ್ಟಿನ ಒಬ್ಬ ಹುಡುಗ ಬಂದು ನೋಡ್ತಾನೆ, ಅವಕ್ಕಾಗಿ ನಿಲ್ತಾನೆ, ಓ ರಾಜ್ಕುಮಾರ್ ಅವರು. ಹೀಗೆ ಅದನ್ನು ಗಮನಿಸಿದಂಥ ಅಣ್ಣ ರಾಜ್ಕುಮಾರ್ ಅವರು, ಅಪ್ಪಾಜಿ ರಾಜ್ಕುಮಾರ್ ಅವರು ಅವತ್ತಿನಿಂದ ಮತ್ತೆ ಆ ಸಿಗರೇಟನ್ನು ಮುಟ್ಟಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ನಾನು? ಇದೇ ಜೀವನಜ ಚೈತ್ರ ಸಿನಿಮಾ ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಲಿಕ್ಕರ್ ಲಾಬಿ ವಿರುದ್ಧ ಬ್ರಹ್ಮಾಸ್ತ್ರ ಅಂತ ನಾನೇ ಲೇಖನ ಬರೆದೆ, ಪ್ರತಿಕ್ರಿಯೆ ಬರೆದೆ, ಮಾತಾಡಿದೆ. ಆದರೆ ಅವರ ಸಂಬಂಧಿಕರು ಒಂದು ಇದೇ ಲಿಕ್ಕರ್ ಬಿಸ್ನೆಸ್ಸಿನ ಒಂದು ಫ್ಯಾಕ್ಟ್ರಿ ಉದ್ಘಾಟನೆ ಮಾಡಲಿಕ್ಕೆ ಹೊರಟಿದ್ರು. ಅದನ್ನು ರಾಜ್ಕುಮಾರ್ ಅವರಿಂದ ಉದ್ಘಾಟನೆ ಮಾಡಲಿಕ್ಕೆ ಹೊರಟಿಸಿದ್ರು. ಆವಾಗೇನೋ 25-50 ದಿನವೇನೋ ನಡೆದಿದೆ. ಸಿಕ್ಕಾಬಟ್ಟೆ ಜನಪ್ರಿಯತೆ ಗಳಿಸಿದೆ ಜೀವನ ಚೈತ್ರ. ಅಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಯೋಚನೆ ಮಾಡ್ದೇನೆ ಎಲ್ಲೋ ಒಂದು ಕಡೆ ಹ್ಞೂ ಅಂತ ಹೇಳಿಬಿಟ್ಟಿದ್ರಂತೆ. ಆದರೆ ಮತ್ತೆ ರಾಜ್ಕುಮಾರ್ ಅವರಿಗೆ ಹೇಳಿದಾಗ, ಅಣ್ಣ ಹೀಗೀಗ ಆಗತ್ತೆ, ನೀವು ಈ ಥರ ಪಾತ್ರ ಮಾಡಿದ್ದೀರಿ, ನಿಮ್ಮ ಸಂಬಂಧಿಕರೇ ಇರ್ಬೋದು, ನೀವು ಒಂದು ರೀತಿಯಲ್ಲಿ ನಿಮ್ಮ ಜಾತಿ ಕಸುಬಿರ್ಬೋದು ಅದು, ಆದರೆ ಈಗ ನೀವು ಹೋದರೆ ಈ ಥರದ ಪ್ರತಿಧ್ವನಿಸ್ತದೆ, ಈ ಥರ ಪ್ರತಿಕ್ರಿಯೆ ಬರುತ್ತೆ ಅಂತಂದಾಗ ರಾಜ್ಕುಮಾರ್ ಅವರು ಸಂಬಂಧಿಕರು ಅಂತಲೂ ನೋಡಲಿಲ್ಲ, ಏನೂ ಅಂತಲೂ ನೋಡಲಿಲ್ಲ, ಅವರು ಅದರ ಉದ್ಘಾಟನೆಗೆ ಹೋಗಿಲ್ಲ. ಯಾಕೆ ಈ 3 ಉದಾಹರಣೆಯನ್ನು ಕೊಟ್ಟೆ ನಾನು ಅಂತಂದರೆ, ಒಂದು ರೀತಿಯಲ್ಲಿ ನೀವು ಸೆಲೆಬ್ರಿಟಿಗಳು ಆಗುವುದು ಮುಖ್ಯ ಅಲ್ಲ, ನೀವು ಜನಪ್ರಿಯರಾಗುವುದು ಮುಖ್ಯ ಅಲ್ಲ, ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದು ಮುಖ್ಯ ಅಲ್ಲ, ಅದನ್ನು ಆಚಂದ್ರಾರ್ಕವಾಗಿ ಉಳಿಸ್ಕೊಳ್ಳೋದು ಮುಖ್ಯ.
ಇವತ್ತು ರಾಜ್ಕುಮಾರ್ ಇರ್ಬೋದು, ತೂಗ್ದೀಪ್ ಶ್ರೀನಿವಾಸ್ ಇರ್ಬೋದು, ಸುಧೀರ್ ಅಂಥವ್ರು ಇರ್ಬೋದು, ಸುಂದರಕೃಷ್ಣ ಅರಸರಂಥವ್ರು ಇರ್ಬೋದು, ನಮ್ಮ ವಜ್ರಮುನಿ ಅಂಥವ್ರು ಇರ್ಬೋದು, ಬಾಲಣ್ಣ ಇರ್ಬೋದು, ನರಸಿಂಹರಾಜು ಇರ್ಬೋದು, ಅಶ್ವಥ್ ಇರ್ಬೋದು, ಆ ಕಡೆ ಹೋದ ರಾಜಮ್ಮ ಇರ್ಬೋದು, ಅಥವಾ ಯಾರೇ ನೀವು ನೋಡಿ, ಕಲ್ಪನಾ, ಮಂಜುಳಾ ಅಥವಾ ನಮ್ಮ ಜಯಂತಿಯವರು, ಯಾರನ್ನೇ ನೀವು ಈ ಚಿರಂತನ ನಟರು ಅಂತ ನೀವು ಏನು ಕರಿತೀರಿ, ಆ ಕಡೆಗೆ ಹೋದರೆ ಹೊನ್ನಪ್ಪ ಆಗೋತ್ರಿಂದ ಹಿಡಿದು ಸುಬ್ಬಯ್ಯ ನಾಯ್ಡುಗಳಿಂದ ಹಿಡಿದು HLN ಸಿಂಹದಿಂದ ಹಿಡಿದು ಎಲ್ಲ ಗುಬ್ಬಿಯೂರಣ್ಣಿಂದ ಹಿಡಿದು ಎಲ್ಲವೂ ಬರುತ್ತೆ. ಇವರೆಲ್ಲರೂ ಇವತ್ತು ನಮಗೆ ಮತ್ತೆ ಮತ್ತೆ ನಮ್ಮ ನೆನಪಿನ ಅಂಗಳದಲ್ಲಿ ಹುಟ್ಟುತ್ತಾನೇ ಇದ್ದಾರೆ, ಹೊಸ ಹೊಸ ಸ್ವರೂಪದಲ್ಲಿ. ಯಾಕೆ ಅಂತಂದರೆ, ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಜನಪ್ರಿಯ ವ್ಯಕ್ತಿ ಬದುಕಬೇಕಾದದ್ದಕ್ಕೆ ಒಂದು ಸಂವಿಧಾನ ಇದೆ, ಒಂದು ಮಾದರಿ ಇದೆ, ಒಂದು ಚೌಕಟ್ಟಿದೆ, ಒಂದು ಸುಸಂಸ್ಕೃತವಾದಂಥ ವಾತಾವರಣವನ್ನು ತಾವೇ ಸೃಜಿಸಿಕೊಳ್ಳಬೇಕಾದಂಥ ಒಂದು ಅನಿವಾರ್ಯದ ಪದ್ಧತಿ ಅಂತಿದೆ. ಅದನ್ನು ನೀವು ಯಾರೂ ಒಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕೆಂದರೆ ಅದು ಇದಮಿತ್ತಂ, ಹೀಗೇ ಇರಬೇಕು ಅಂತ ಜನ ಭಾವಿಸಿ ಆಗಿದೆ, ಇರತಕ್ಕದ್ದು. ನಿಮ್ಮ ಖಾಸಗಿ ಜೀವನವನ್ನು ಕೂಡ ಸಾರ್ವಜನಿಕ ಜೀವನಕ್ಕೆ ಅದು ಅಪಭ್ರಂಶವಾಗಿ, ಮಾತಿಗೆ ಆಹಾರ ಆಗುವ ರೀತಿಯಲ್ಲಿ ಕೆಟ್ಟದ್ದಾಗಿ ಪ್ರತಿಬಿಂಬಿತ ಆಗದೇ ಇದ್ದ ಹಾಗೆ ನೀವು ಬದುಕಬೇಕು ಅನ್ನೋದು ನೀವು ಮಾಡುವ ತ್ಯಾಗ. ಅದು ಜನರು ಕೊಟ್ಟ ಪ್ರೀತಿಗೆ ನೀವು ಕೊಡುವ ಬೆಲೆ ಅದು. ನಾನು ಇದನ್ನು ಮತ್ತೆ ಮತ್ತೆ ಹೇಳ್ತೇನೆ, ಯಾರು ಬೇಕಾದ್ರೆ ಏನು ಬೇಕಾದರೂ ನನ್ನ ಬಗ್ಗೆ ಆಕ್ಷೇಪ ಮಾಡಲಿ. ರಾಜ್ಕುಮಾರ್ ಅವರ ನಂತರ ಕನ್ನಡ ಚಿತ್ರರಂಗದಲ್ಲಿ ಹೊಸ ತಲೆಮಾರಿನಲ್ಲಿ ವರ್ತಮಾನದಲ್ಲಿ ಜನಪ್ರಿಯತೆಯ ಜನಸ್ತೋಮದ ಒಂದು ಏಕೀಕೃತ ಹೃದಯದ ಬಾಂಧವ್ಯದ ಸಂಬಂಧವನ್ನು ಹೊಂದಿದ್ದರೆ ಅದು ಪ್ರಶ್ನಾತೀತವಾಗಿ ಅದು ದರ್ಶನ್. ಹಾಗಾಗಿ ದರ್ಶನ್ ಅವರಿಗೆ ಈ ಜನಪ್ರಿಯತೆ ಸಿಕ್ಕಿದ್ದಿದೆಯಲ್ಲ, ಅದು ಜನ್ಮಾಂತರದ ಪುಣ್ಯ. ಅದು ಯಾರಿಗೂ ಸಿಕ್ಕಿಲ್ಲ, ದಕ್ಕಿಲ್ಲ. ಹಾಗಾಗಿನೇ ದರ್ಶನ್ ಅವರಿಗೆ ಹಿತೈಷಿಗಳಿಗೆ ಇರುವುದಕ್ಕಿಂತ ಚಿತ್ರರಂಗದ ಒಳಭಾಗದಲ್ಲಿ ಅವರ ವಿರೋಧಿಗಳೇ ಜಾಸ್ತಿ. ನಾನಿದನ್ನು ಕರಾರುವಕ್ಕಾಗಿ ಹೇಳ್ತಾ ಇದ್ದೇನೆ ನಿಮಗೆ. ಹೊರಗಡೆಗೆ ದರ್ಶನ್ ಅಣ್ಣ 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 ಅಂತ ಪ್ರೀತಿಸ್ಬೋದು, ದರ್ಶನ್ನನ್ನು ಉಗೆ ಅಂತ ಹೇಳ್ಬೋದು. ಆದರೆ ದರ್ಶನ್ ಅವರ ಜನಪ್ರಿಯತೆ, ದರ್ಶನ್ ಅವರು ಸೋತಾಗೆಲ್ಲ ಜನ ಮತ್ತೆ ಮತ್ತೆ ಅವರನ್ನು ಗೆಲ್ಲಿಸುವುದು, ತಲೆ ಮೇಲೆ ನೆತ್ತಿಯ ಮೇಲೆ ಸಹಸ್ರಾರದ ಮೇಲೆ ಹೊತ್ತು ಸಾಗುವುದು. ದರ್ಶನ್ ಅವರು ಯಾವುದೇ ರೀತಿಯಲ್ಲೂ ಸಾರ್ವಜನಿಕವಾಗಿ ಏನೇ ಒಂದು ತಪ್ಪನ್ನು ಮಾಡಿ ಮಾತಾಡಿದರೂ ಕೂಡ ಅದನ್ನು ಹಂಸಕ್ಷೀರ ನ್ಯಾಯದ ಹಾಗೆ ಅದನ್ನೆಲ್ಲ ಬಿಟ್ಟು ದರ್ಶನ್ ಅವರನ್ನಷ್ಟೇ ಪ್ರೀತಿಸುವ, ಮತ್ತೆ ಅವರನ್ನು ಗೌರವಿಸುವ ಈ ಗುಣ ಇದೆಯಲ್ಲ ಜನರದು, ಅದು ಇನ್ಯಾರಿಗೂ ಸಿಕ್ಕಿಲ್ಲ. ಪ್ರಾಯಶಃ ಸಿಗುವುದೂ ಸಂದೇಹ ಅಂತ. ಯಾಕೆಂದರೆ ಇವತ್ತಿನ ಚಿತ್ರರಂಗದ ಒಟ್ಟು ಪರಿಸ್ಥಿತಿಯನ್ನು ಗಮನಿಸಿದರೆ ಅಂಥ ಒಬ್ಬ ನಟ, ಜನಪ್ರಿಯ ನಟ, ಅನಭಿಷಿಕ್ತವಾಗಿ ಜನರ ಮನಸ್ಸನ್ನು ಗೆಲ್ಲುವ ಮತ್ತು ಆಳುವ ಒಂದು ಏಕಚಕ್ರಾಧಿಪತ್ಯ ಅನ್ನುವ ರೀತಿಯಲ್ಲಿ ಅದನ್ನು ಸ್ಥಾಪಿಸುವ ನಟ ಮತ್ತೆ ಬರ್ತಾನೆ ಇಲ್ವಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ದರ್ಶನ್ ಅವರ ಮೇಲೆ ಜವಾಬ್ದಾರಿ ಇದೆ. ದರ್ಶನ್ ಅವರು ತನ್ನ ಮನಸ್ಸಿನ ಮಾತುಗಳನ್ನು ತನ್ನ ಒಳಗೆ ಯಾವ್ಯಾವುದೆಲ್ಲ ಒತ್ತರಿಸಿ ಬರ್ತಾ ಇದೆಯಲ್ಲ, ಆ ವಯಸ್ಸಿಗೆ ಮತ್ತು ಆ ಜನಪ್ರಿಯತೆಯ ಟ್ರೆಂಡಿಗೆ ತಕ್ಕಾಗಿ ಅದಕ್ಕೆ ಭಾಷೆಯ ಶಬ್ದದ ಸ್ವರೂಪವನ್ನು ಕೊಡಬೇಕಾದ್ರೆ 100 ಸಾರಿ ಯೋಚನೆ ಮಾಡಬೇಕು. ಇದು ದರ್ಶನ್ ಅವರ ಭಾಗ್ಯ. ಇದು ಯಾರೇ ಏನೇ 1 ಅಥವಾ 2 ಸರಿ ಮಾಡಿದಂಥ ಇಂಥ ಮಿಸ್ಟೇಕ್ಗಳಿಂದ ಚರಿತ್ರೆಯಲ್ಲಿ ಅವರು ನಾಮಾವಶೇಷ ಆಗೋಗಿದ್ದಾರೆ, ಉಳಿದಿಲ್ಲ. ಜನರ ಮನಸ್ಸು ಬಹಳ ಮೃದು, ಜನರ ಮನಸ್ಸು ಬಹಳ ತೆಳು. ಅವರು ಅಪ್ಪಿಕೊಳ್ತಾರೆ ಯಾವ ಮಟ್ಟದಲ್ಲಿ ಅಂತಂದರೆ, ಅದೇ ಅವರಿಗೆ ನೋವಾಗಿ ಅವ್ರಿಗೆ ಏನಾದ್ರು ಆಘಾತ ಆದರೆ ಅವರು ಅದೇ ರೀತಿಯಲ್ಲಿ ಬಿಡ್ತಾರೆ. ಆದರೆ ದರ್ಶನ್ ಅವರ ಬಗ್ಗೆ ಜನರ ಪ್ರೀತಿ ಯಾವ ಮಟ್ಟದಲ್ಲಿದೆ ಅಂತಂದರೆ, ಯಾರೋ ಒಬ್ಬರು ಅಭಿಮಾನಿ ಹೇಳ್ತಾ ಇದ್ರು, ನಮ್ಮ ಅಣ್ಣ ತಗಡು ಅಂತ ಹೇಳಿದಾನೆ. ಏನು ತಗಡೇನು ಕೆಟ್ಟ ಭಾಷೆನಾ? ಯಾವನದು ಹಂಗೆ ಹೇಳ್ತಾರೆ ಅಂತ. ಒಂದು ಅರ್ಥದಲ್ಲಿ ಹೌದಲ್ವ ಅದು? ತಗಡಿಲ್ದೇನೆ ಬದುಕೋರು ಯಾರಿದ್ದಾರೆ? ಜನಪ್ರಿಯತೆಯ ಶೃಂಗದಲ್ಲಿರುವ ಶ್ರೀಮಂತರಿಗೂ ತಗಡಬೇಕು,
ನೆಲದಲ್ಲಿ ಭೂಮಿಯಲ್ಲಿ ಬದುಕುವ ಅಲೆಮಾರಿಗಳು ಕೂಡ ಅವರಿಗೂ ತಗಡಬೇಕು. ಪ್ರಾಯಶಃ ಮನುಷ್ಯನ ಜೀವನದಲ್ಲಿ ಕೊನೆಗೂ ನಾವು ಎಲ್ಲೋ ಒಂದು ಕಡೆ ಸಾರ್ವಜನಿಕ ಜೀವನದಲ್ಲಿ ಸರ್ವ ಜನರಲ್ಲೂ ಒಂದಾಗಿ ಐಕ್ಯ ಆಗಬೇಕು ಅಂತಾದರೆ ನಾವು ಎಲ್ಲೋ ಒಂದು ಕಡೆ ನಾವು ಬಿದಿರಾಗಬೇಕು, ಇಲ್ಲದಿದ್ದರೆ ತಗಡಾಗಬೇಕು, ಇಲ್ಲದಿದ್ದರೆ ಮಣ್ಣಾಗಬೇಕು ಅಲ್ವೇ? ಆದರೆ ಬಳಕೆಯಲ್ಲಿ ಏನಿದೆ? ಬಳಕೆಯಲ್ಲಿ ಆ ಶಬ್ದಕ್ಕಿರುವಂಥ ಮಾನದಂಡ ಏನು? ಪ್ರಯೋಗದಲ್ಲಿ ಅದು ಏನನ್ನ ಹೇಳುತ್ತೆ, ಏನನ್ನ ಸೂಚಿಸ್ತದೆ? ಇದನ್ನು ವ್ಯವಧಾನದಿಂದ ಯೋಚನೆ ಮಾಡಿ ಭಾಷೆಯನ್ನು ಬಳಸಬೇಕಾದಂಥ ತುರ್ತು ದರ್ಶನ್ಗಿದೆ. ದರ್ಶನ್ ಅವರು ಅದರ ಯೋಚನೆ ಮಾಡಬೇಕು ಅಂತ ನಾನು ಭಾವಿಸ್ತೇನೆ. ಅದಲ್ಲದೆ ಇದ್ದರೆ ಅದರ ಸಂವಹನ ಇದೆಯಲ್ಲ, ಅದು ಜನರಿಗೆ ಮುಟ್ಟುವ ರೀತಿ ಇದೆಯಲ್ಲ, ನಿಮ್ಮ ಬಾಯಿಂದ ಹೊರಟಂಥ ಆ ಶಬ್ದ ಭಾಷೆ ಸಾರ್ವಜನಿಕ ಜೀವನಕ್ಕೆ ಮುಟ್ಟುವ ರೀತಿ ಅದು ಅಸಂಬದ್ಧ ಆಗಿದೆ, ಅದು ಅಪಭ್ರಂಶವಾಗಿ ಕಾಣ್ತದೆ, ಆಕ್ಷೇಪಕಾರಿಯಾಗಿ ಕಾಣ್ತದೆ, ಅವಹೇಳನಕಾರಿಯಾಗಿ ಕಾಣುತ್ತೆ. ಆದರೆ ನೀವು ಅವರು ಸೇರಿ ಒಂದು ಚಿತ್ರವನ್ನು ಮಾಡಿದಿರಿ ರಾಬರ್ಟ್. ಆ ಚಿತ್ರದ ಸಂದರ್ಭದಲ್ಲಿ ಇಬ್ಬರು ಎಷ್ಟು ಅನ್ಯೋನ್ಯವಾಗಿದ್ರಿ, ಎಷ್ಟು ಅದ್ಭುತವಾದಂಥ ಒಂದು ಚಿತ್ರವನ್ನು ಕೊಡುವ ಮೂಲಕ ನೀವು ಒಂದು ಸಹೋದರರಾಗಿ ಕಾಣಿಸ್ಕೊಂಡ್ರಿ. ಎಲ್ಲೋ ಒಂದು ಕಡೆ ಕಾಲಧರ್ಮ ನಿಮ್ಮನ್ನು ಬೇರೆ ಮಾಡಿತ್ತು. ಒಂದು ದೊಡ್ಡ ಜಗಳ ನಿಮ್ಮ ಮಧ್ಯೆ ಆಗಿ ಸಾರ್ವಜನಿಕರ ಜೀವನದಲ್ಲಿ ಈ ಮಾಧ್ಯಮಗಳು ಅದನ್ನು ಹಿಂಜಿ ಕುಲಗೆಡಿಸಿದ್ದನ್ನು ನಾವು ನೋಡಿದ್ದೇವೆ. ಆ್ಯಕ್ಚುಲಿ ಆಗಲೂ ನಾನು ಮಾತಾಡಬೇಕಿತ್ತು, ಮಾತಾಡಿರಲಿಲ್ಲ ನಾನು. ಆದರೆ ಈಗ ಮತ್ತೆ ಎಳೆದು ಅದನ್ನು ಕೈಗೆ ತೆಗೆದುಕೊಂಡ ಹಾಗೆ ಆಯ್ತಿದ್ದು. ಅದಕ್ಕಾಗಾದರೆ ಉಮಾಪತಿ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ಡ್ ಆಗಿಯೇ ಮಾತಾಡಿದ್ದಾರೆ ಅವರು. ಈಗ ಅದರ ಸತ್ಯಾಸತ್ಯತೆ ಏನಾದರೂ ಇರಲಿ, ಗೆದ್ದಾಗ ಅದಕ್ಕೂ 10 ತಂದೆ, ಸೋತಾಗ ಅದು ಅನಾಥ ಪ್ರಜ್ಞೆ, ತಂದೆಯೂ ಇಲ್ಲ ತಾಯಿಯೂ ಇಲ್ಲ. ಕಾಟೇರ ಗೆದ್ದಿದೆ, ಆ ಗೆಲುವಿನ ಎಲ್ಲ ಭಾಗಗಳಲ್ಲೂ ತಾನಿದ್ದೇನೆ ಅನ್ನುವುದನ್ನು ಬಿಂಬಿಸಿಕೊಳ್ಳುವಂಥದ್ದು, ಅದು ಎಲ್ಲರಿಗೂ ಒಂದು ಖುಷಿಯ ಸಂಗತಿಯೂ ಆಗ್ಬೋದು, ತನ್ನ ಅಲ್ಲಿ ಪಾಲು ಇದೆ ಅನ್ನುವಂಥ ಒಂದು ಸಂದರ್ಭವನ್ನು ರುಜುಗೊಳಿಸುವಂಥದ್ದು ಇರ್ಬೋದು. ಉಮಾಪತಿಯವರು ನಾನೂ ಸಂದರ್ಶನ ಮಾಡಿದ್ದೇನೆ ಉಪಾಧ್ಯಕ್ಷದ ಸಂದರ್ಭದಲ್ಲಿ. ಆವಾಗ ಅವರು ಕಾಟೇರದ ಬಗ್ಗೆ ಖುಷಿಯಿಂದ ಮಾತಾಡಿದ್ದನ್ನು ಗಮನಿಸಿದ್ದೇನೆ. ಕಾಟೇರ ನಾನು ಮಾಡಬೇಕಾಗಿತ್ತು, ನನಗೆ ಅದು ಒದಗಲಿಲ್ಲ, ಅದೃಷ್ಟ ಇರಲಿಲ್ಲ, ನಾನು ಮಾಡಲಿಲ್ಲ. ಆದರೆ ಅದರ ತಯಾರಿ ಮಾಡಿಸಿದ್ದೇನೆ, ಅದರ ಟೈಟಲ್ವರೆಗೂ ನನ್ನ ಒಂದು ಅಸ್ತಿತ್ವ ಇದೆ, ನನ್ನ ಸಹಭಾಗಿತ್ವ ಇದೆ ಅನ್ನೋ ಮಾತನ್ನು ಅವತ್ತವರು ಹೇಳಿದರು. ನಾನು ಹೇಳೋದು, ಅದು ಉಮಾಪತಿಯವರಲ್ಲಿ ಸತ್ಯ ಇದೆಯೋ ನಿಮ್ಮಲ್ಲಿ ಸತ್ಯ ಇದೆಯೋ ನಮಗೆ ಗೊತ್ತಿಲ್ಲ. ಈಗಾಗಲೇ ತರುಣ್ ಸುಧೀರ್ ಇದರ ಇಡೀದಾದಂಥ ಒಂದು ಸಂದರ್ಭವನ್ನು ಬಿಚ್ಚಿ ಇಟ್ಟಿದ್ದಾರೆ. ಅದನ್ನು ಕೇಳ್ತಾ ಹೋದರೆ ಉಮಾಪತಿಗೂ ಈ ಕಾಟೇರಕ್ಕೂ ಸಂಬಂಧ ಇಲ್ಲ ಅಂತ ಅನಿಸ್ತದೆ. ಆದರೆ ಉಮಾಪತಿಯವರು ಈಗ ಮಾಧ್ಯಮದಲ್ಲಿ ಹೇಳೋದನ್ನೇ ನೀವು ಮತ್ತೊಮ್ಮೆ ಬೇಕಾದ್ರೆ ಕೇಳಿಸ್ಕೊಳ್ಳಿ. ಅವರೇನು ಹೇಳ್ತಾರೆ, ನಾನು ರೆಸಾರ್ಟ್ ಮಾಡಿಕೊಟ್ಟೆ, ಕತೆ ಮಾಡಿಸಿದೆ, ನಾನು ಒಂದು ಸಿನಿಮಾದ ಟೈಟ್ಲಿಗಾಗಿ ಈ ಸಿನಿಮಾವನ್ನು ಬಿಟ್ಟುಕೊಟ್ಟೆ, ಈ ಟೈಟ್ಲನ್ನು ಅಂತ ಹೇಳ್ತಾರೆ. ಅದು ಎಲ್ಲಿದೆ ಸತ್ಯ ಗೊತ್ತಿಲ್ಲ. ನಾನು ಹೇಳೋದು, ಕೆಲವು ಸರಿ ದೊಡ್ಡವರಾಗುವುದನ್ನು ಯಾಕೆ ಕಲಿಬಾರ್ದು? ನೀವು ಎತ್ತರದಲ್ಲಿ ಯಾಕೆ ನಿಲ್ಲಬಾರ್ದು? ಅವರು ಏನಾದರೂ ಮಾತಾಡಲಿ, ಅದರ ಬಗ್ಗೆ ಯಾಕೆ ಉತ್ತರ ಕೊಡಬೇಕು? ಜನ ಉತ್ತರ ಕೊಟ್ಟಾಗಿದೆ, ಜನ ತೀರ್ಮಾನ ಮಾಡಿ ಆಗಿದೆ. ಕಾಟೇರ ಇವತ್ತು ದರ್ಶನ್ ಸಿನಿಮಾ ಅಲ್ಲಿಗೆ ಮುಗಿದೋಯ್ತದ್ರ ಕತೆ. ತರುಣ್ ಸುಧೀರ್ನ ಅದ್ಭುತವಾದಂಥ ಒಂದು ನಿರ್ದೇಶನದ ಚಿತ್ರ, ಅದ್ಭುತವಾದಂಥ ಸಂಭಾಷಣೆ, ಅಪರೂಪದ ಕತೆ. ಕನ್ನಡ ಚಿತ್ರರಂಗ ಇನ್ನೇನು ಮುಗಿದೇ ಹೋಯಿತು ಅನ್ನುವಾಗ ಅದಕ್ಕೆ ಜೀವ ಜಲವನ್ನು ಎರೆದಂಥ ಚಿತ್ರ ಕಾಟೇರ. 24ರ ಹೊತ್ತಲ್ಲಿ ಕನ್ನಡ ಚಿತ್ರರಂಗದ ಅಸ್ತಿತ್ವವನ್ನು ಉಳಿಸುವ ಚಿತ್ರ ಏನಾದರೂ ಇದ್ದರೆ, ಉಳಿಸಿದ ಚಿತ್ರ ಏನಾದರೂ ಇದ್ದರೆ ಅದು ಕಾಟೇರ ಆಗಿ ಹೋಗಿದೆ.
ಯಾಕೆ ದರ್ಶನ್ ಅವರೇ, ಯಾಕೆ ಹೀಗೆ ವರ್ತಿಸ್ತೀರಿ? ಯಾಕೆ ಹೀಗೆ ನಡ್ಕೊಳ್ತೀರಿ? ನೀವು ಇದನ್ನೆಲ್ಲ ಮೀರಿದವರು. ಈ ಪ್ರಶ್ನೆಗಳಿಗೆಲ್ಲ ನೀವು ಉತ್ತರ ಕೊಡಬೇಕಾಗೇ ಇಲ್ಲ. ಉತ್ತರ ಕೊಡೋದಕ್ಕಿಂತ ಉತ್ತರ ಕೊಡದಿರುವ ನಿಮ್ಮ ಮೌನ ಬಹಳ ಅದ್ಭುತವಾದಂಥ ವ್ಯಕ್ತಿಯಾಗಿ ನಿಮ್ಮನ್ನು ಚಿತ್ರಿಸ್ತದೆ. ಜನರ ಒಂದು ಈ ಪ್ರೀತಿಯ ಈ ಒಂದು ಇಡೀಯದಾದಂಥ ಒಂದು ಆ ಅಕ್ಕರೆ, ಆ ನಿಮ್ಮನ್ನು ಗ್ರಹಿಸುವ ರೀತಿ, ಆ ಜನಸ್ತೋಮ ನಿಮ್ಮನ್ನು ಹೊತ್ತು ಕುಣಿಯುವ ರೀತಿ, ಅದು ನ ಭೂತೋ ನ ಭವಿಷ್ಯತಿ, ಯಾರಿಗೂ ಸಿಕ್ಕಿಲ್ಲ. ಹೊಟ್ಟೆ ಉರಿಯಿಂದ ಸಾಯ್ತಾ ಇದ್ದಾರೆ ನಿಮ್ಮನ್ನು ನೋಡಿ. ಆದರೆ ನೀವು ಆಗಾಗ ಮತ್ತೆ ಮತ್ತೆ ಅವರಿಗೆ ಆಹಾರವನ್ನು ಕೊಡ್ತಾ ಇದ್ದೀರಿ. ನಿಮ್ಮ ಭಾಷೆ ಬದಲಾಗಬೇಕು, ನಿಮ್ಮ ಬದುಕು ಬದಲಾಗಬೇಕು, ನಿಮ್ಮ ವರ್ತನೆ ಬದಲಾಗಬೇಕು, ನಿಮ್ಮ ಸಾರ್ವಜನಿಕ ಜೀವನದಲ್ಲಿ ನೀವು ಕಾಣಿಸ್ಕೊಳ್ಳುವ ರೀತಿ ಬದಲಾಗಬೇಕು. ನಮ್ಮಲ್ಲಿ ಹಿರಿಯರು ಹೇಳ್ತಾ ಇದ್ರು, ಬೋಳು ಮರಕ್ಕೆ ಯಾರೂ ಕಲ್ಲೊಡೆಯುವುದಿಲ್ಲ, ಹಣ್ಣು ಹೂವು ಸಂಪದ್ಭರಿತವಾಗಿ ತುಂಬಿ ತೊನೆದಾಡುವ ಮರಕ್ಕೇನೆ ಸಾರ್ವಜನಿಕರು ತುಂಬ ಕಲ್ಲು ಹೊಡಿತಾರೆ. ಅಂತ ಒಂದು ಮರ ನೀವು. ನಿಮಗೇ ಕಲ್ಲು ಜಾಸ್ತಿ ಬೀಳುತ್ತೆ. ನೀವು ಆಡುವ ಪ್ರತಿಯೊಂದು ಮಾತುವು ವಿವಾದಕ್ಕೆ ಎಳ್ಕೊಳ್ಳಾಗತ್ತೆ. ಆದ್ದರಿಂದ ನೀವು ಸೂಕ್ಷ್ಮವಾಗಿರಬೇಕು. ಒಬ್ಬ ಜನಪ್ರಿಯ ನಟನಿಗೆ ಒಂದು ಬೌಂಡ್ರಿ ಇರಬೇಕು. ಏನದು? ಸಾರ್ವಜನಿಕ ಜೀವನ ಬೇರೆ, ವೈಯಕ್ತಿಕ ಜೀವನ ಬೇರೆ. ಸಾರ್ವಜನಿಕ ಜೀವನ ಮತ್ತು ವೈಯಕ್ತಿಕ ಜೀವನವನ್ನು ಯಾವತ್ತೂ ಒಂದಾಗಿಸುವ ಕೆಲಸವನ್ನು ಮಾಡಲೇಬೇಡಿ. ರಾಜ್ಕುಮಾರ್ ಅಂತವರು ಯಾವತ್ತೂ ಅದನ್ನು ಮಾಡಲಿಲ್ಲ. ಮಾಡಿದಾಗ ಸಮಸ್ಯೆ ಆಗತ್ತೆ, ತೊಂದರೆ ಆಗತ್ತೆ, ಹಳಸಲಾಗತ್ತೆ, ಹೊಲಸಾಗತ್ತೆ. ಸಾಕಷ್ಟು ಇಂಥ ಪೆಟ್ಟುಗಳನ್ನು ತಾವು ತಿಂದಿದ್ದೀರಿ. ಸಾಕಷ್ಟು ಜನರ ಹೀಗಳಿಕೆಗೆ ಪರೋಕ್ಷವಾಗಿ ಒಳಗಾಗಿದ್ದೀರಿ. ಈಗ ನಿಮಗೆ ಮಾಗಿದ ವಯಸ್ಸು. ಇದು ಸರಿಯಾದ ಸಂಕ್ರಮಣದ ಕಾಲ. ಈಗ ನೀವು ಪರಿವರ್ತನೆಯ ಮಹಾಯುಗಕ್ಕೆ ಮುಖಾಮುಖಿ ಆಗಲೇತಕ್ಕದ್ದು ಆಗಬೇಕು. ಪರಿವರ್ತನೆ ಆಗದೇ ಇದ್ದರೆ ಬಹಳ ಸಮಸ್ಯೆಯನ್ನು ತಂದುಕೊಳ್ತೀರಿ. ಉಮಾಪತಿಗೆ ನೀವು ಮಾಡಿದ ಮಾತು ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನುವ ಲೆಕ್ಕಾಚಾರವೋ, ಟೈಟಲ್ ಅವ್ರದೋ ನಿಮ್ಮದೋ ಅನ್ನುವ ಲೆಕ್ಕಾಚಾರವೋ, ಒಂದು ಅರ್ಥದಲ್ಲಿ ನೀವು ಟೈಟಲ್ ರಿಜಿಸ್ಟ್ರೇಷನ್ ಕಾನೂನಾತ್ಮಕವಾಗಿ ನೀವು ಮಾಡಿಕೊಂಡಿದ್ದಿದ್ರೆ ಕಾನೂನಿನ ಹೋರಾಟ ಮಾಡ್ಬೋದಿತ್ತು. ಅದು ಸಾಧ್ಯವಿಲ್ಲ. ನಮ್ಮ ಈ ಚೇಂಬರ್ ಇದೆಯಲ್ಲ, ಅದು ಯಾವ ಚೇಂಬರು ಅಂತ ಅವರನ್ನೇ ಕೇಳಬೇಕು. ಅಲ್ಲೆಲ್ಲ ನೀವು ರಿಜಿಸ್ಟರ್ ಮಾಡಿದ್ದೀರಿ ಅನ್ನೋ ಕಾರಣಕ್ಕಾಗಿ ಇದಕ್ಕೆ ಕಾನೂನಿನ ಮಾನ್ಯತೆಯೂ ದಕ್ಕುವುದಿಲ್ಲ. ಹಾಗಾಗಿ ನಾನು ಹೇಳೋದು, ಅದೆಲ್ಲ ವಿಚಾರವನ್ನು ಬಿಟ್ಬಿಡೋಣ. ಸಾರ್ವಜನಿಕ ಜೀವನದಲ್ಲಿ ಈ ರೀತಿಯ ವರ್ತನೆ, ಈ ರೀತಿಯ ಭಾಷೆ, ಅದು ಉಮಾಪತಿಯವರಿಗೆ ನೀವು ಕೊಡುವ ಟಾಂಗ್ ಅಲ್ಲ. ಉಮಾಪತಿಯವರನ್ನು ನೀವು ಯಾವುದೋ ರೀತಿಯಲ್ಲಿ ನಾನು ಅವನಿಗೆ ಇವತ್ತು ಬೈದುಬಿಟ್ಟೆ ಅವರಿಗೆ, ಅಥವಾ ಅವರಿಗೆ ಒಂದು ಸಾರ್ವಜನಿಕವಾಗಿ ಉತ್ತರ ಕೊಟ್ಬಿಟ್ಟೆ, ಅವರನ್ನು ಇವತ್ತು ಅದರಿಸ್ಬಿಟ್ಟಿದ್ದೇನೆ, ಆ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ. ದರ್ಶನನ್ನು ಅದರಿಸೋರು ಯಾರಿದ್ದಾರೆ ಇಲ್ಲಿ? ಅಥವಾ ದರ್ಶನ್ ಅವರು ಮಾತಾಡುವ ಮೂಲಕ ಇದಕ್ಕೆ ಉತ್ತರ ಕೊಡಬೇಕೇನು, ಕ್ಲಾರಿಫಿಕೇಶನ್ ಕೊಡಬೇಕೇನು ದರ್ಶನ್? ಅದೆಲ್ಲವನ್ನು ಮೀರಿದ ವ್ಯಕ್ತಿತ್ವ ದರ್ಶನ್ದಲ್ವೇ? ಈ ಜನಪ್ರಿಯತೆಯ ಈ ಟ್ರೆಂಡನ್ನು ಅದ್ಭುತವಾಗಿ ಕಟ್ಟಿದ ಕಾಟೇರಕ್ಕೆ ಯಾರು ಬೇಕಾದರೂ ಏನು ಬೇಕಾದರೂ ಹೇಳಿ. ನಿಮಗೆ ಗೊತ್ತಿದೆ, ಐಶ್ವರ್ಯ ರೈ ಗಂಡ ನಾನು ಅಂತೇಳಿ ಅವ್ರ ಮನೆ ಎದುರು ಹೋಗಿ ಹೋರಾಟ ಮಾಡಿದವರನ್ನು ನೋಡಿದ್ದೀರಿ. ಅಭಿಷೇಕನನ್ನು ನಾನು ಮದುವೆಯಾಗಿದ್ದೇನೆ ಅಂತ ಉತ್ತರ ಭಾರತದಿಂದ ಬಂದ ಹೆಣ್ಣುಮಗಳೊಬ್ಬಳು ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ದನ್ನು ಗಮನಿಸಿದ್ದೀರಿ. ರಾಜ್ಕುಮಾರ್ ಅವರನ್ನು ಮದುವೆ ಆಗ್ತೇನೆ, ನಾನು ಇಲ್ಲದೇ ಇದ್ರೆ ಸತ್ಯ ಹೋಗ್ತೇನೆ ಅಂತೇಳಿ ಒಬ್ಬರು ಉತ್ತರ ಕರ್ನಾಟಕದಿಂದ ಹೆಣ್ಣುಮಗಳು ಬಂದದ್ದನ್ನು ನನಗೆ ಪಾರ್ವತಮ್ಮನವರೇ ಅದರ ಆತ್ಮಕಥೆಯಲ್ಲಿ ದಾಖಲಾಗಿದೆ. ಅವರನ್ನು ಕೊನೆಗೆ ಮನೆಯವರನ್ನೆಲ್ಲ ಕರೆಸಿ ಅವರನ್ನು ಸೈಕ್ಯಾಟ್ರಿಯಿಂದೆಲ್ಲ ತೋರಿಸಿ ಅವರಿಗೆ ವ್ಯವಸ್ಥೆ ಮಾಡಿ ಅವರನ್ನು ಕಳಿಸಿದ್ದಾರೆ 8-10 ದಿನ ಮನೇಲಿ ಇಟ್ಕೊಂಡು. ಸಾರ್ವಜನಿಕ ಜೀವನದಲ್ಲಿ ಇವೆಲ್ಲವೂ ಮಾಮೂಲಿ. ಆದರೆ ನೀವು ಎಲ್ಲದಕ್ಕೂ ಉತ್ತರ ಕೊಡ್ತೀರಾ? ಎಲ್ಲದಕ್ಕೂ ಬಂದು ಕಾಣಿಸ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತೀರಾ?
ಉತ್ತರ ಯಾಕೆ ಕೊಡಬೇಕು? ಕಾಲ ಉತ್ತರ ಕೊಡುತ್ತೆ, ನಿಮ್ಮ ಅಭಿಮಾನಿಗಳು ಉತ್ತರ ಕೊಡ್ತಾರೆ. ಆಮೇಲೆ ಏನೇ ಆದರೂ ನಿರ್ಮಾಪಕನನ್ನ ಕನ್ನಡ ಚಿತ್ರರಂಗದ ಹಿರಿಯರು ಅನ್ನದಾತ ಅಂತ ಕರೆದಿದ್ದಾರೆ. ರಾಬರ್ಟ್ ಸಿನಿಮಾ ಮಾಡಿದ್ದಾರೆ ಅವರು. ನಿಮ್ಮೊಟ್ಟಿಗೆ ಬಹಳ ಅನ್ಯೋನ್ಯವಾಗಿದ್ದವರು, ಸಹೋದರರಾಗಿದ್ದವರು, ಒಟ್ಟಿಗೆ ಬದುಕಿದ್ದೀರಿ, ಒಟ್ಟಿಗೆ ಸಮಯ ಕಳೆದಿದ್ದೀರಿ. ಇವೆಲ್ಲದರ ಮಧ್ಯೆ ಏನೋ ಒಂದು ಕೆಟ್ಟ ಗಳಿಗೆ ನಿಮ್ಮಿಬ್ಬರನ್ನ ಬೇರೆ ಮಾಡಿದೆ. ಅದು ಈ ಮಟ್ಟಕ್ಕೆ ಹೋಗಬೇಕಾ? ಒಬ್ಬ ನಿರ್ಮಾಪಕನನ್ನ, ಉಮಾಪತಿ ನಿಮ್ಮ ಸಹೋದರ ಆಗಿರ್ಬೋದು, ಉಮಾಪತಿ ನಿಮ್ಮ ಗೆಳೆಯ ಆಗಿರ್ಬೋದು, ಉಮಾಪತಿ ಒಂದು ಕಾಲದಲ್ಲಿ ನಿಮ್ಮ ಆತ್ಮಸಖ ಆಗಿರ್ಬೋದು, ಆ ದಿನಗಳು ಇದ್ವಲ್ಲ. ಅದೆಲ್ಲವನ್ನ ಮೀರಿ ಉಮಾಪತಿ ಒಬ್ಬ ಬಿಸ್ನೆಸ್ ಮ್ಯಾನ್, ಉಮಾಪತಿ ಒಬ್ಬ ನಿರ್ಮಾಪಕ. ಈಗ ಈ ರೀತಿಯ ಭಾಷೆಯನ್ನು ಬಳಸಿದಾಗ ಏನಾಗುತ್ತೆ? ದರ್ಶನ್ ಅವರಿಗೆ ನಿರ್ಮಾಪಕರ ಬಗ್ಗೆ ಗೌರವವೇ ಇಲ್ಲ. ನಿರ್ಮಾಪಕರು ಅಂದರೆ ದರ್ಶನ್ ಅವರಿಗೆ ಯಕ್ಕಶ್ಚಿತ. ಈ ರೀತಿಯ ಮಾತುಗಳಿಗೆ ಬರ್ತಾ ಇದೆ. ಆದರೆ ನಿಜವಾಗಿಯೂ ನನಗೆ ನೀವು ಏನು ಅಂದ್ರೆ ಗೊತ್ತು, ನಿಮ್ಮ ಸೌಜನ್ಯ ಏನು ಅಂತ ಗೊತ್ತು. ನೀವು ಒಂದು ರೀತಿಯ ಗಟ್ಟಿಯಾದಂಥ ನಮ್ಮ ಈ ಮುಳ್ಳಿನ ಮರಗಳಿರ್ತವೆ ಕೆಲವು, ಅಥವಾ ಹಲಸಿನ ಹಣ್ಣು ಅಂತ ತಗೊಳ್ಳಿ. ಹಲಸಿನ ಹಣ್ಣಿನ ತೊಗಟೆ ಮೇಲಿನ ಪದರು ಅಥವಾ ಹೊರಗಿನ ಆವರಣ ಅದು ಮುಳ್ಳು, ಗಟ್ಟಿ. ಅದನ್ನು ಅತ್ತ ಹೀಗೆ ಅದುಮಿದ್ರೆ ನಮಗೆ ನೋವಾಗುತ್ತೆ. ಆದರೆ ಅದರ ಒಳಗಿರುವಂಥ ತೊಳೆ ಹಣ್ಣು ಎಷ್ಟು ಸಿಹಿ, ಎಷ್ಟು ಮೃದು. ಅದನ್ನು ನಿಮ್ಮ ವ್ಯಕ್ತಿತ್ವದಲ್ಲಿ ನಾನು ನೋಡಿದ್ದೇನೆ. ಅದಿಲ್ಲದೆ ನಿಮ್ಮನ್ನು ಇಷ್ಟು ಸಮರ್ಥನೆ ಮಾಡುವ ಪ್ರಶ್ನೆನೇ ಇಲ್ಲ. ಯಾರನ್ನು ಎಲ್ಲಿಯೂ ಸಮರ್ಥನೆ ಮಾಡಿ ಬಕೆಟ್ ಹಿಡಿದು ನಮಗೇನೂ ಆಗಬೇಕಾಗಿಲ್ಲ ಅಂತ. ಇಷ್ಟು ಈಗ 2.5 ವರ್ಷ ಆಯಿತು ನನ್ನ ಇದಕ್ಕೆ ಏನು ಯೂಟ್ಯೂಬ್ ಚಾನೆಲ್ಗೆ. ಬಹಳ ಸಂದರ್ಭದಲ್ಲಿ ದರ್ಶನ್ ಅವರನ್ನು ನಾನು ಸಮರ್ಥಿಸ್ಲಿಕ್ಕೆ ಹೋಗಿ ನಾನೇ ನನ್ನ ಮೇಲೆ ತುಂಬ ಇದನ್ನು ಎಳ್ಕೊಂಡಿದ್ದೇನೆ. ಆದರೆ ಇವತ್ತಿನವರೆಗೂ ದರ್ಶನ್ ಅವರ ಒಂದು ಎಕ್ಸ್ಕ್ಲೂಸಿವ್ ಆದಂಥ ಇಂಟರ್ವ್ಯೂವನ್ನು ಅವರ ಅಭಿಮಾನಿಗಳು ಹೇಳ್ತಾರೆ, ಗಣಪತಿ ಸರ್ ನೀವು ನಮ್ಮ ಬಾಸನ ಇಂಟರ್ವ್ಯೂ ಮಾಡಬೇಕು. ನಾನು ನೀವು ಅವ್ರ ಹತ್ರ ಹೋಗಿ ಇವತ್ತಿನವರೆಗೂ ನನಗೊಂದು ಇಂಟರ್ವ್ಯೂ ಕೊಡಿ ಅಂತ ಕೇಳಲೇ ಇಲ್ಲ ಅಂತ ನಾನು. ಯಾಕೆ ಗೊತ್ತಾ? ದರ್ಶನ್ಗೆ ಒಂದಿನ ಅನಿಸ್ತದೆ, ನನಗೆ ಗೊತ್ತಿದೆ ಅದು. ನಾನು ತರಂಗ ಮತ್ತು ರೂಪತಾರದ ಎಡಿಟರ್ ಆಗಿದ್ದಾಗ ಯಾರೊಟ್ಟಿಗೂ ಮಾತಾಡದೇ ಇದ್ದಂಥ ಒಂದು ಸಂದರ್ಭದಲ್ಲೂ ನನ್ನನ್ನು ಮಣಿಪಾಲದಿಂದ ಕರೆಸ್ಕೊಂಡು ಬನ್ನಿ, ನೀವು ಬರಬೇಕು, ನಿಮ್ಮ ಹತ್ರ ಮಾತಾಡಬೇಕು ನಾನು ಅಂತ ಹೇಳಿ ನಾನು ಅವರ ಸಹಾಯಕರ ಹತ್ರ ಫೋನ್ ಮಾಡಿಸಿ, ಅವಾಗೊಬ್ಬರು ಮ್ಯಾನೇಜರ್ ಇದ್ದರು, ಕೊನೆಗೆ ಅವರಿಗೆ ಹಿಡಿಸಿ ಅವರು ಹೋದರು. ಅವ್ರ ಮೂಲಕ ನನಗೆ ಫೋನ್ ಬಂದು ನಾನು ಹೋಗಿ ಅವರ ಇದರದ್ದು ಏನೋ ಶೂಟಿಂಗಿನ ಸಂದರ್ಭದಲ್ಲಿ ಇಡೀ ದಿನಗಟ್ಟಲೆ ನಾನು ಅವರೊಟ್ಟಿಗಿದ್ದು ಅದ್ಭುತವಾದಂಥ ಒಂದು ಇಂಟರ್ವ್ಯೂ ಮಾಡ್ಕೊಬಂದು ಬರೆದವನು ನಾನು. ಅಂಥ ಸಂದರ್ಭ ಭಾಳಷ್ಟಿದೆ ನನ್ನ ಜೀವನದಲ್ಲಿ. ಭಾಳ ಸಂಕ್ರಮಣ ಕಾಲದಲ್ಲಿ, ಭಾಳ ಕ್ರೂಷಿಯಲ್ ಪೀರಿಯಡಲ್ಲಿ ದರ್ಶನ್ ನನ್ನೊಟ್ಟಿಗೆ ಮಾತಾಡಿದ್ದಾರೆ, ನಾನು ಅದನ್ನು ಬರೆದಿದ್ದೇನೆ. ಇಂಥ ಇಡೀ ಜರ್ನಿ ನನ್ನೊಟ್ಟಿಗಿದೆ. ಹಾಗಾಗಿ ಅವ್ರಿಗೊಂದಿನ ಅನಿಸ್ತದೆ ಗಣಪತಿಯವರು ಬಂದು ಅಥವಾ ಗಣಪತಿಯವರೊಟ್ಟಿಗೆ ಮಾತಾಡಬೇಕು ಅಂತ ಅನಿಸ್ದಾಗ ಹೇಳ್ತಾರೆ. ಹಾಗಾಗಿ ನನಗೆ ಯಾವುದೇ ದೌರ್ಬಲ್ಯ ಇಲ್ಲ ಅನ್ನೋದನ್ನು ನಿಮ್ಗೆ ಹೇಳಿದೆ. ಇದು ನಾನು ದರ್ಶನ್ ಅವರ ಬಗ್ಗೆ ಪ್ರೀತಿ, ವಿಶ್ವಾಸ, ಗೌರವ ಇರುವುದರಿಂದ, ಅವರೊಟ್ಟಿಗೆ ಒಡನಾಟ ಮಾಡಿದ ಅನುಭವ ಇರುವುದರಿಂದ, ಅವರು ಒಳಗಿಂದ ಹೇಗೆ ಹೊರಗಿಂದ ಹೇಗೆ ಅನ್ನೋದು ಎರಡೂ ಅವರ ವ್ಯಕ್ತಿತ್ವ ಗೊತ್ತಿರೋದ್ರಿಂದ, ಅದರ ಅರ್ಥ ದರ್ಶನ್ ಅವರು ಮಾಡಿದ ಎಲ್ಲವೂ ಸಮರ್ಥನೀಯ, ಅದಕ್ಕೆಲ್ಲದಕ್ಕೂ ನಮ್ಮ ತುತ್ತೂರಿ ಇದೆ. ನೋ. ದರ್ಶನ್ ಅವರಿಂದ ತಪ್ಪಾದಾಗಲೂ ಹೇಳಿದ್ದೇನೆ ನಾನು. ಅವರಿಗೆ ಕಿವಿ ಮಾತನ್ನು ಹೇಳಿದ್ದೇನೆ, ಕಿವಿ ಹಿಂಡಿಯೂ ಹೇಳಿದ್ದೇನೆ. ಯಾಕೆಂತಂದರೆ ನಮ್ಮ ಕಣ್ಣೆದುರು ಬೆಳೆದವರು ಅವರು ಒಳ್ಳೆಯದಾಗಬೇಕು ಅನ್ನೋ ಆಶಯವನ್ನು ಹೊಂದಿದವರು ನಾವು ಅವರ ವಿರೋಧಿಗಳಲ್ಲ. ಆದ್ದರಿಂದಲೇ ಇವತ್ತು ನಾನು ಹೇಳ್ತಾ ಇರೋದು, ಅನಾವಶ್ಯಕವಾಗಿ ಕೋಲ್ ಕೊಟ್ಟು ಯಾಕೆ ಪೆಟ್ಟು ತಿಂತೀರಿ? ಮಾಧ್ಯಮಗಳಿಗೆ ಯಾಕೆ ಆಹಾರ ಆಗ್ತೀರಿ? ಸಾರ್ವಜನಿಕವಾಗಿ ಯಾಕೆ ಆಹಾರ ಆಗ್ತೀರಿ? ಸ್ವಲ್ಪ ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್ ಮಾಡ್ಕೊಳ್ಳಿ. ಭಾಷೆಯನ್ನು ಕಂಟ್ರೋಲ್ ಮಾಡಿ, ಭಾವವನ್ನು ಕಂಟ್ರೋಲ್ ಮಾಡಿ, ನಿಮ್ಮ ಅಂತರಂಗವನ್ನು ಕಂಟ್ರೋಲ್ ಮಾಡಿ. ನಿಮ್ಮ ಖಾಸಗಿ ಜಗತ್ತಿಗೆ ಯಾವ ದೊಣ್ಣೆ ನಾಯಕರನ್ನು ಬಿಡಬೇಡಿ. ನಿಮ್ಮ ಖಾಸಗಿ ಜಗತ್ತು ಅದು ನಿಮ್ಮದೇ. ಅದಕ್ಕೆ ಯಾವತ್ತೂ ಕ್ಯಾಮರಾವನ್ನು ಒಳಗೆ ಬಿಡಬೇಡಿ, ಫೋಕಸ್ ಮಾಡಬೇಡಿ, ಅಥವಾ ಖಾಸಗಿ ಜಗತ್ತನ್ನು ಸಾರ್ವಜನಿಕ ಜಗತ್ತಿಗೆ ಮಿಂಗಲ್ ಮಾಡಬೇಡಿ. ಆಮೇಲೆ ಇಂಥ ಪ್ರಶ್ನೆ ಅಲ್ಲದ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಕ್ಕೆ ಹೋಗಬೇಡಿ ಅಂತ. ಒಮ್ಮೆ ಇದಕ್ಕೆ ಉತ್ತರ ಕೊಡಬೇಕಾ? ನಿಮ್ಮ ನಿರ್ದೇಶಕರ ಹತ್ರ ಉತ್ತರ ಕೊಡಿಸಿ.
ತರುಣ್ ಹತ್ರ ಉತ್ತರ ಕೊಡಿಸಿ, ನೀವ್ಯಾಕೆ ಮಾತಾಡ್ತೀರಿ? ಹಾಗಾಗಿ ಅಭಿಮಾನಿಗಳಲ್ಲೂ ದರ್ಶನ್ ಅವರಲ್ಲೂ ಕೊನೆಯದಾಗಿ ಮತ್ತೊಂದು ಸಾರಿ ಅತ್ಯಂತ ಪ್ರೀತಿಯಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ಪಾರಸ್ಪರಿಕವಾಗಿ ಅಭಿಮಾನಿಗಳಿಂದ ದರ್ಶನ್ನಿಂದ ಅಭಿಮಾನಿಗಳು, ಈ ಪ್ರಶ್ನೆಗೆ ಯಾರಿಂದ ಯಾರು ಅನ್ನುವಂಥ ಒಂದು ಉತ್ತರವನ್ನು ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅನ್ಯೋನ್ಯವಾದಂಥ ಸಂಬಂಧ ದರ್ಶನ್ ಮತ್ತು ಅವರ ಅಭಿಮಾನಿಗಳ ಮಧ್ಯೆ ಇದೆ. ಆದರೆ ಇದು ಅತಿರೇಕಕ್ಕೆ ಹೋಗಬಾರ್ದು, ಅನಾವಶ್ಯಕವಾಗಿ ಯಾರ್ಯಾರ್ದೋ ಮಾತಿಗೆ ಆಹಾರ ಆಗುವ ಮಟ್ಟಕ್ಕೆ ಹೋಗಬಾರ್ದು. ಈ ಬಾಂಧವ್ಯ, ಈ ಅನ್ಯೋನ್ಯತೆ, ಈ ಜನಪ್ರಿಯತೆ, ದರ್ಶನ್ ಅವರ ಈ ಒಂದು ಇಡೀಯದಾದಂಥ ಒಂದು ಚಲನಚಿತ್ರದ ಅಭಿನಯದ ಬದುಕು ಅದು ಮಾದರಿ ಆಗಬೇಕು, ಚಿರಂತನವಾಗಬೇಕು, ಎಲ್ಲರಿಗೂ ಒಂದು ಆದರ್ಶ ಆಗಬೇಕು. ಆ ರೀತಿಯಲ್ಲಿ ದರ್ಶನ್ ತನ್ನನ್ನು ತಾನು ಪರಿವರ್ತಿಸ್ಕೊಳ್ತಾರೆ, ಬದಲಾಯಿಸ್ಕೊಳ್ತಾರೆ. ಬಹುಶಃ ಒಂದು ಮೂರ್ತಿಯ ಹಾಗೆ ಈ ವಿವಾದಗಳ ಪೆಟ್ಟು ಬಿದ್ದು 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 ಒಂದು ಸುಂದರವಾದಂಥ ಮೂರ್ತಿ ಹೇಗೆ ಶಿಲ್ಪಿಯ ಕೈಯಿನ ಚೇಣಿನ ಒಂದು ಪೆಟ್ಟಿಗೆ ಒಳಗಾಗಿ ಅದು ರೂಪುಗೊಳ್ಳುತ್ತದೆಯೋ ಅದೇ ರೀತಿಯಲ್ಲಿ ದರ್ಶನ್ನು ರೂಪುಗೊಳ್ತಾರೆ ಅಂತ ನಾನು ಭಾವಿಸ್ತೇನೆ. ಮತ್ತು ಸುಮಮ್ಮ, ನನ್ನಮ್ಮ, ನನ್ನ ಹೆತ್ತವರು ಮತ್ತು ಬೆಳೆಸಿದವರು, ಎರಡು ತಾಯಿ ಇದ್ದಾರೆ ನನಗೆ, ಅದು ಬೆಳೆಸಿದ ತಾಯಿ ಇದ್ದರೆ ಅದು ಸುಮಲತಾ ಅವರು ಅಂತ ಅವರು ಸಾರ್ವಜನಿಕವಾಗಿ ಹೇಳ್ತಾರೆ. ಅದನ್ನು ನೀವು ಕೇಳಿಸ್ಕೋಬಹುದು. ನನಗೆ ಹೆತ್ತ ತಾಯಿ ಒಬ್ಳಾದ್ರೆ ನನ್ನ ಬುದ್ಧಿ ಕಲಿಸಿದ ತಾಯಿ ನಮ್ಮ ಅಮ್ಮನೇ, ಅದು ಸುಮಮ್ಮ. ಇದೇ ಅಪ್ಪಾಜಿ ಇದ್ದಾಗ ಅವ್ರ ಮನೇಲಿ ಮೋಸ್ಟ್ಲಿ ಅಬ್ಬಿ ಹೊಡೆದರೋ ಇಲ್ವೋ ಗೊತ್ತಿಲ್ಲ, ನಾನು 4 ಸಲ ಆ ಕೈಯಲ್ಲಿ 8 ತಿನ್ನಕ್ಕೂ ನನಗೆ ಭಯ ಆಗುತ್ತೆ. ಇವತ್ತಿಗೂ ಹೇಳ್ತೀನಿ ಕೇಳ್ರಿ, ನಂದು 4 ಬೆರಳು ಸೇರಿದ್ರೆ ಅದು 2 ಬೆರಳು ಆಗುತ್ತದು, ಅಷ್ಟು ದಪ್ಪ ಇದೆ ನಮ್ಮ ಅಪ್ಪಾಜಿ ಕೈ. ಭಯಡ್ ಅಂತ ಒಂದೇ ಒಂದು ಗೇಟ್ ಕೊಟ್ಟರೆ ಸಾಕು, ಒಂದು 15 ದಿನ ಹಿಂಗೆ ಇಟ್ಕೊಂಡು ಓಡಾಡ್ಬೇಕು ನಾವು, ಯಾಕಂದ್ರೆ ಯಾರಿಗೂ ಮುಖ ತೋರಿಸಲ್ಲ, ಲಾಯಕ್ಕಿರಲ್ಲ. ಅವತ್ತೆಲ್ಲ ನನಗೊಂದು ಪ್ರೊಟೆಕ್ಷನ್ ಆಗಿ ನಿಲ್ತಾ ಇದ್ದಿದ್ದೆ ಸುಮಮ್ಮ. ಆ ರೀತಿಯಲ್ಲಿ ಸುಮಲತಾ ಅವರು ಕೂಡ ಈ ಸಂದರ್ಭದಲ್ಲಿ ಮಗನಿಗೆ ಒಂದು ಬುದ್ಧಿ ಹೇಳಿ ಅದನ್ನು ತಿದ್ದುಕೊಳ್ಳುವ ಹಾಗೆ ಮುಂದಾದರೆ, ಬಹುಶಃ ಅಂಬರೀಷ್ ಇದ್ದರೆ ಈ ಕೆಲಸವನ್ನು ದರ್ಶನೇ ಒಪ್ಪಿಕೊಳ್ಳುವ ಹಾಗೆ 2 ಕೆನ್ನೆಗೆ ಬಾರಿಸಿ ಹೇಳ್ತಾ ಇದ್ರು ಅವರು. ಯಾಕೆಂದರೆ ದರ್ಶನ್ನು ಅವರೇ ಒಪ್ಪಿಕೊಂಡಾಗೆ ಅಭಿಷೇಕನಕ್ಕಿಂತ ಹೆಚ್ಚು ನನಗೆ ಹೊಡೆದು ಬುದ್ಧಿ ಹೇಳಿದ್ದಾರೆ ಅಂತ. ಇವತ್ತು ಅಂಬರೀಷ್ ಇಲ್ಲ. ಹಾಗಾಗಿ ಸುಮಲತಾ ಅವರು ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಮತ್ತು ದರ್ಶನ್ನು ಹೊಸ ರೀತಿಯ ಒಂದು ವ್ಯಕ್ತಿತ್ವದಿಂದ ಮತ್ತೆ ಸಮಾಜವನ್ನು ಎದುರುಗೊಳ್ತಾ ಅವರು ಒಂದು ಅದ್ಭುತವಾದಂಥ ಈ ಜನಪ್ರಿಯತೆಯನ್ನು, ಜನರ ಕಕ್ಕುಲತೆಯನ್ನು ಬಳಸ್ಕೊಂಡು ಅವರು ಶಾಶ್ವತವಾಗಿ ಮಾದರಿಯಾಗಿ ಈ ಸಮಾಜಕ್ಕೆ ದಕ್ಕಬೇಕು ಅಂತ ನಾನು ಭಾವಿಸ್ತೇನೆ. ನಮಸ್ತೆ.